ಹಾಯ್, ವೆಲ್ಕಮ್ ಟು ಆಲ್. ವೆಲ್ಕಮ್ ಟು ನಮ್ಮ ಫೋರ್ಸೈಟ್ಸ್. ಆ್ಯಂಡ್ ನಿನ್ನೆ ನಾವು ಸೆಪ್ಟೆಂಬರ್ 1, 2 ಮತ್ತು 3 ಕರೆಂಟ್ ಅಫೇರ್ಸು ಕವರ್ ಮಾಡಿದ್ವಿ. ಇವತ್ತು ಸೆಪ್ಟೆಂಬರ್ 4 ಆ್ಯಂಡ್ 5 ಆ್ಯಂಡ್ 6ನ ಕವರ್ ಮಾಡೋಣ. ಆ್ಯಂಡ್ ಇವಾಗ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ನೋಡಿ, ಸೊ ಸೆಪ್ಟೆಂಬರ್ 4, ಓಕೆ. ಸೊ ಥರ್ಸ್ಡೇ ಇದು, ಸೆಪ್ಟೆಂಬರ್ 4 ಥರ್ಸ್ಡೇ ಇದು ಇಲ್ಲಿ ನ್ಯೂಸಲ್ಲಿ ಇರೋದು. ಫಸ್ಟ್ನೇದು ಏನಂತಂದರೆ, ರಿಸರ್ವೇಷನ್ ದ 85% ಕೋಟಾ ಪ್ರಾಮಿಸ್ ಆ್ಯಂಡ್ ಕ್ರೀಮಿ ಲೇಯರ್ ಆಫ್ ದ ಶೆಡ್ಯೂಲ್ ಕಾಸ್ಟ್ ಆ್ಯಂಡ್ ಶೆಡ್ಯೂಲ್ ಟ್ರೈಬ್ಸ್ ಬಗ್ಗೆ ಇರೋದು. ನೆಕ್ಸ್ಟ್ ಸೆಕೆಂಡ್, ದ ಪೇಂಟೆಡ್ ಸ್ಟಾರ್ ಕಾರ್ಕಸ್, ಇದು ಎನ್ವೈರ್ಮೆಂಟಲ್ ಮತ್ತು ಎಕಾಲಜಿ ರಿಲೇಟೆಡ್. ಓಕೆ. ಥರ್ಡ್ ಒನ್, ಎಕ್ಸಸೈಸ್ ಮೈತ್ರಿ 14, ಇಂಡಿಯಾ ಮತ್ತು ಥೈಲ್ಯಾಂಡ್ ಜಾಯಿಂಟ್ ಮಿಲಿಟರಿ ಡ್ರಿಲ್ ಅಥವಾ ಜಾಯಿಂಟ್ ಮಿಲಿಟರಿ ಎಕ್ಸಸೈಸ್ ನಡೆದಿರೋದು. ದ ನೆಕ್ಸ್ಟ್ ಈಸ್ ಭಾರತಿ ಇನಿಷಿಯೇಟಿವ್. ಓಕೆ. ದ ಮೋಸ್ಟ್ ಇಂಪಾರ್ಟೆಂಟ್ ಫಿಫ್ತ್ ಒನ್ ಈಸ್ ದ ಫಸ್ಟ್ ಫುಲ್ಲಿ ಇಂಡಿಜಿನಿಯಸ್ 32 ಬಿಟ್, ಯಾವುದಂದ್ರೆ ವಿಕ್ರಮ್ 3201 ಚಿಪ್ಪು. ಓಕೆನಾ. ಸೊ ಸೈನ್ಸ್ ಆ್ಯಂಡ್ ಟೆಕ್ ಕರೆಂಟ್ ಅಫೇರ್ಸಲ್ಲಿ ಮೋಸ್ಟ್ ಇಂಪಾರ್ಟೆಂಟು. ಸೊ ಸೆಕೆಂಡ್ ಒನ್ ಈಸ್ ಡಿಫೆನ್ಸ್. ಸೊ ಫಸ್ಟ್ ನ್ಯೂಸಲ್ಲಿರೋದು ಪಾಲಿಟಿ ಪಾರ್ಟಲ್ಲಿ ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟು. ಸೊ ಒನ್ ಬೈ ಒನ್ನು ನಾವು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಸೊ ಫಸ್ಟ್ ಒನ್, ಸೊ ಇಲ್ಲಿ ನೋಡಿ ರಿಸರ್ವೇಷನ್ ಬಗ್ಗೆ ಇರೋದು. ಓಕೆ. ಸೊ ಇಲ್ಲೇನಂತಂದರೆ 85% ಕೋಟಾ ಪ್ರಾಮಿಸ್ ಆ್ಯಂಡ್ ಕ್ರೀಮಿ ಲೇಯರ್ ಆಫ್ ಶೆಡ್ಯೂಲ್ ಕಾಸ್ಟ್ ಆ್ಯಂಡ್ ಶೆಡ್ಯೂಲ್ ಟ್ರೈಬ್ಸ್. ಏನಂತಂದರೆ, ಆ್ಯಸ್ ವಿ ನೋ ದಟ್ ಬಿಹಾರ್ ಎಲೆಕ್ಷನ್ ಕೂಡ ನಡೀತಿದೆ. ಸೊ ಅಲ್ಲಿ ಏನಾಗಿದೆ ಅಂದರೆ, ತೇಜಸ್ವಿ ಯಾದವ್ ದ ಅಪೋಸಿಷನ್ ಲೀಡರ್ ಏನು ಹೇಳಿದ್ದಾರೆ, ದೇ ಅನೌನ್ಸ್ಡ್ ದ್ಯಾಟ್ ದೇರ್ ಅಲೈನ್ಸ್ ವುಡ್ ಇನ್ಕ್ರೀಸ್ ರಿಸರ್ವೇಷನ್ ಟು 85% ಇಫ್ ವೋಟೆಡ್ ಟು ಪವರ್. ಅವ್ರ ಪವರಿಗೆ ಬಂದರೆ ರಿಸರ್ವೇಷನ್ ಕೋಟಾನ 85%ಗೆ ಇನ್ಕ್ರೀಸ್ ಮಾಡ್ತಾರೆ. ಸೊ ದೆನ್ ಇಲ್ಲೇನಾಗಿದೆ ಅಂತಂದರೆ, ದ ಸುಪ್ರೀಂ ಕೋರ್ಟ್ ಹ್ಯಾಸ್ ಇಶ್ಯೂಡ್ ನೋಟಿಸ್ ಟು ದ ಯೂನಿಯನ್ ಗೌರ್ಮೆಂಟ್ ಆನ್ ಎ ಪೆಟಿಷನ್ ಡಿಮ್ಯಾಂಡಿಂಗ್ ಎ ಕ್ರೀಮಿ ಲೇಯರ್ ಸಿಸ್ಟಮ್ ಫಾರ್ SC/ST ರಿಸರ್ವೇಷನ್ ಆ್ಯಂಡ್ ಸಿಮಿಲರ್ ಟು OBCs. ಸೊ ಆ ಕಾನ್ಸೆಪ್ಟ್ ನ್ಯೂಸಲ್ಲಿ ಇರೋದು. ನಮಗೇನು ಗೊತ್ತಾಗಬೇಕಂತಂದರೆ, ಫಸ್ಟು ರಿಸರ್ವೇಷನ್ ಕಾನ್ಸೆಪ್ಟು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಫಸ್ಟ್ ಒಂದು ಕ್ಲೀನ್ ಐಡಿಯಾ ಇರಬೇಕು. ಸೆಕೆಂಡ್ ಥಿಂಗು, ಏನಪ್ಪ ಕ್ರೀಮಿ ಲೇಯರು, ಯಾವ ಕೇಸಲ್ಲಿ ಯಾವ ಜಡ್ಜ್ಮೆಂಟಲ್ಲಿ ಕ್ರೀಮಿ ಲೇಯರ್ ಕಾನ್ಸೆಪ್ಟ್ ಬಂತು, ಮತ್ತು ಕ್ರೀಮಿ ಲೇಯರ್ ಅಂದ್ರೇನು. ಸೊ ಅದು ಕೂಡ ಒಂದು ಬೇಸಿಕ್ ಜಡ್ಜ್ಮೆಂಟು ಮತ್ತು ಅದರ ರಿಲೇಟೆಡ್ ಇರೋ ಪೊಲಿಟಿ ಆರ್ಟಿಕಲ್ಸ್ ಕೂಡ ಗೊತ್ತಿರಬೇಕು. ಸೊ ಓಕೆ, ಒನ್ ಬೈ ಒನ್ ಡೀಟೇಲ್ ನೋಡ್ತಾ ಹೋಗೋಣ. ಸೊ ಇಲ್ಲಿ SC/ST ರಿಸರ್ವೇಷನ್ ಇರೋ ಥರ ಅದೇ ರೀತಿ ಬ್ಯಾಕ್ವರ್ಡ್ ಕ್ಲಾಸಸ್ ರಿಸರ್ವೇಷನ್ ಕೂಡ ಇದ್ದಾವೆ. ಸೊ ಇಂಪಾರ್ಟೆಂಟ್ ಕಮಿಟೀಸ್ ಕೂಡ ಇಲ್ಲಿದ್ದಾವೆ. ಫಸ್ಟ್ ರಿಲೇಟೆಡ್ ಏನಂತಂದ್ರೆ, ಇಲ್ಲಿ ಒಂದು ಫಸ್ಟ್ ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್ ಬಂದಿದ್ದು ಕಾಕಾ ಕೇಲ್ಕರ್ ಕಮಿಷನ್. ಓಕೆ, ಎಲ್ರಿಗೂ ಗೊತ್ತು, ಅದು 1955 ಅಲ್ಲಿ ಬಂದಿರೋದು ಕಾಕಾ ಕೇಲ್ಕರ್ ಕಮಿಷನ್. ಓಕೆನಾ. ಸೊ ಅದು ಕೂಡ ಇಂಪಾರ್ಟೆಂಟು. ಸೊ ಎಕ್ಸಾಮ್ ಅಲ್ಲಿ ಎಷ್ಟೊಂದು ಸಲ ರಿಪೀಟೆಡ್ ಆಗಿ ಕೇಳಿರೋದು. ಸೊ ಕಾಕಾ ಕೇಲ್ಕರ್ ಕಮಿಟಿ ಯಾವುದಕ್ಕೆ ಇಂಪಾರ್ಟೆಂಟು ಅಂದರೆ, ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್ ರಿಲೇಟೆಡ್ ಬಂದಿರೋ ನ್ಯೂಸು. ಓಕೆ. ನೆಕ್ಸ್ಟ್ ನೋಡಿ, ಒನ್ ಬೈ ಒನ್ ಕ್ವಶನ್ ತರ ನೋಡ್ತಾ ಹೋಗೋಣ. ಇಲ್ಲಿ ಏನಾಯ್ತು ಅಂತಂದ್ರೆ, ರಿಗಾರ್ಡಿಂಗ್ ರಿಸರ್ವೇಷನ್ ಒಂದು ಕ್ವಶನ್ ನೋಡಿ ಇಲ್ಲಿ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ದ ಎವಲ್ಯೂಷನ್ ಅಂಡ್ ಫ್ರೇಮ್ವರ್ಕ್ ಆಫ್ ರಿಸರ್ವೇಷನ್ ಇಂಡಿಯಾ ಅಂತ ಐತೆ. ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ, ಕರೆಂಟ್ ಅಫೇರ್ಸ್ ಅಲ್ಲಿ ಇರೋದನ್ನ ಮೋಸ್ಟ್ ಆಫ್ ದಿ ಟೈಮ್ಸ್ ಎಕ್ಸಾಮ್ ಅಲ್ಲಿ ಬೇಸಿಕ್ ಮತ್ತೆ ಸ್ಟ್ಯಾಟಿಕ್ಗೆ ಕನೆಕ್ಟ್ ಮಾಡಿ ಕ್ವಶನ್ ಕೇಳ್ತಾರೆ. ಓಕೆ. ಡೈರೆಕ್ಟ್ ಆಗಿ ಕರೆಂಟ್ ಅಫೇರ್ಸ್ ಬರ್ಸೋದು ಕಮ್ಮಿ, ಬಟ್ ಸ್ಟ್ಯಾಟಿಕ್ನ ಬೇಸಿಕ್ ಪಾರ್ಟ್ನ ಕನೆಕ್ಟ್ ಮಾಡಿಬಿಟ್ಟು ಕ್ವಶನ್ಸ್ ಜಾಸ್ತಿ ಫ್ರೇಮ್ ಆಗ್ತವೆ. ಎಸ್ಪೆಷಲಿ ಬಂದ್ಬಿಟ್ಟು KPSC ಮತ್ತೆ ಈ KA ಬರ್ತಿರೋ ಎಕ್ಸಾಮ್ಗಳಲ್ಲಿ, ಇನ್ಕ್ಲೂಡಿಂಗ್ KSP ಅಥವಾ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ಗೆ ಭಾಳ ಇಂಪಾರ್ಟೆಂಟ್. ಸೊ ಇಲ್ಲಿ ನಾವು ಒನ್ ಬೈ ಒನ್ ನೋಡ್ತಾ ಹೋಗೋಣ. ಫಸ್ಟ್ ಕ್ವಶನ್. ಓಕೆ. ಸೊ ಇಲ್ಲಿ ದ ಪೂನಾ ಪ್ಯಾಕ್ಟ್ ಆಫ್ 1932 ಬಿಟ್ವೀನ್ ಮಹಾತ್ಮ ಗಾಂಧಿ ಅಂಡ್ Dr. B.R. Ambedkar laid the foundation for political reservation for depressed classes later recognized as a scheduled caste ಅಂತ ಇದೆ. ಫಸ್ಟ್ ಕ್ವಶನ್. ಸೆಕೆಂಡು, ಇನ್ ಇಂದಿರಾ ಸಾಹ್ನಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್ 1992. ಸೊ ಇಯರ್ ಕೂಡ ಇಂಪಾರ್ಟೆಂಟು. ಇಲ್ಲೇನು ಹೇಳುತ್ತಂದ್ರೆ, ದ ಸುಪ್ರೀಂ ಕೋರ್ಟ್ ಆಫ್ ಹೆಲ್ಡ್ ದ 27% ಆಫ್ OBC ರಿಸರ್ವೇಷನ್ ಅಂಡ್ ಇಂಟ್ರೊಡ್ಯೂಸ್ ದ ಕಾನ್ಸೆಪ್ಟ್ ಆಫ್ ಕ್ರೀಮಿ ಲೇಯರ್. ಓಕೆನಾ. ಸೊ ಇಲ್ಲಿ 2 ಕಾನ್ಸೆಪ್ಟ್ ಗೊತ್ತಾಯ್ತು, 2 ಕ್ವಶನ್ ಗೊತ್ತಾಯ್ತು. ಥರ್ಡ್ ಒನ್ ನೋಡಿ, ಆರ್ಟಿಕಲ್ 30 and 32. ಓಕೆ. ಕಾನ್ಸ್ಟಿಟ್ಯೂಷನ್ ಪ್ರೊವೈಡ್ ಫಾರ್ ರಿಸರ್ವೇಷನ್ ಫಾರ್ ಸೀಟ್ಸ್ ಫಾರ್ ಶೆಡ್ಯೂಲ್ ಕಾಸ್ಟ್ ಅಂಡ್ ಶೆಡ್ಯೂಲ್ ಟ್ರೈಬ್ಸ್ ಇನ್ ಪಾರ್ಲಿಮೆಂಟ್ ಅಂಡ್ ಸ್ಟೇಟ್ ಲೆಜಿಸ್ಲೇಚರ್ ರೆಸ್ಪೆಕ್ಟಿವ್ಲಿ ಅಂತ ಇರೋದು. ಆಸ್ ವಿ ನೋ ದಟ್, ನಮಗೆ ಗೊತ್ತು ಬೇಸಿಕ್ಸ್ ಅಲ್ಲಿ ಏನಂತಂದ್ರೆ, ಪೂನಾ ಪ್ಯಾಕ್ಟ್ ಯಾರ ನಡುವೆ ನಡೆದಿದ್ದು,
ಮಹಾತ್ಮ ಗಾಂಧಿ ಮತ್ತೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಡುವೆ ಪುನಃ ಪ್ಯಾಕ್ಟ್ ಬಂದಿರೋದು. ಆ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಡಿಪ್ರೆಸ್ಡ್ ಕ್ಲಾಸಸ್ಗೆ ಒಂದು ಪೊಲಿಟಿಕಲ್ ರಿಸರ್ವೇಶನ್ ಕೊಡುವಂತ ಆರ್ಗ್ಯುಮೆಂಟ್ ನಡೆಯುತ್ತೆ, ಅದು ಅಗ್ರಿಮೆಂಟ್ ಕೂಡ ಆಗಿ ಲೈಕ್ ಆ ಡಿಬೇಟ್ ಅಲ್ಲಿ ಇರುತ್ತೆ ಆ ಟೈಮಲ್ಲಿ. ಸೊ ಒಂದು ಹಿಸ್ಟ್ರಿ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇದು ಗೊತ್ತಾಯ್ತು. ಸೆಕೆಂಡ್ ಥಿಂಗು, ಕ್ರಿಮಿ ಲೇಯರ್ ಅನ್ನೋ ಕಾನ್ಸೆಪ್ಟ್ ಎಲ್ಲಿಂದ ಬಂತಂದ್ರೆ ಇಂದಿರಾ ಸಹಾನಿ ಕೇಸ್ ಬರುತ್ತೆ. ಸೊ 1992 ಅಲ್ಲಿ. ಓಕೆ, ಸೊ ಇಂದಿರಾ ಸಹಾನಿ ಕೇಸಲ್ಲಿ ಈ 27% OBC ರಿಸರ್ವೇಶನ್ ಕೂಡ ಕಾನ್ಸೆಪ್ಟ್ ಎವಾಲ್ವ್ ಆಗುತ್ತೆ. ಓಕೆ, ಸೊ ಇದು ಬೇಸಿಕ್ಸು. ಸೊ ಇಲ್ಲಿ ನೆಕ್ಸ್ಟ್ ಥರ್ಡ್ ಆಪ್ಷನ್ ಆರ್ಟಿಕಲ್ 30 and 32 ಅಂತಿದೆ. ಸೊ ಆರ್ಟಿಕಲ್ 32 ಗೊತ್ತು ನಮಗೆ, ಇದು ಇಟ್ ಈಸ್ ರಿಲೇಟೆಡ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್. ಸೊ ಅಬ್ವಿಯಸ್ಲಿ ಇದು ರಿಸರ್ವೇಶನ್ ರಿಲೇಟೆಡ್ ಅಲ್ಲ. ಸೊ ಇದು ಆರ್ಟಿಕಲ್ ರಾಂಗ್ ಇವೆರಡು. ಸೊ ಆನ್ಸರ್ ಈಸ್ 1 and 2. ಇಲ್ಲಿ ಏನು ಗೊತ್ತಾಗುತ್ತೆ ಅಂದ್ರೆ ನಿಮಗೆ ಕರೆಂಟ್ ಅಫೇರ್ಸ್ ಅಲ್ಲಿ ಇರೋದು ಗೊತ್ತಾಯ್ತು. ದ ಸೆಕೆಂಡ್ ಥಿಂಗ್ ಈಸ್ ಏನು ಬೇಸಿಕ್ಸ್ ನಾವು ಹೇಗೆ ಕನೆಕ್ಟ್ ಮಾಡ್ಕೋಬೇಕು ಅನ್ನೋದು ಈ ಕ್ವಶನ್ ಇಂದ ಗೊತ್ತಾಗುತ್ತೆ. ಓಕೆ, ಸೊ ಆನ್ಸರ್ ಈಸ್ ಓನ್ಲಿ 2. ಸೊ ನೆಕ್ಸ್ಟ್ ನೋಡ್ತಾ ಹೋಗೋಣ. ಸೊ ಅದೇ ರೀತಿ ಗೊತ್ತು ನಮಗೆ ಇಲ್ಲಿ ಇಂಪಾರ್ಟೆಂಟ್ ಏನಂದ್ರೆ ಇದು ಶೆಡ್ಯೂಲ್ ಕಾಸ್ಟ್ ಮತ್ತೆ ಶೆಡ್ಯೂಲ್ ಟ್ರೈಬ್ ರಿಸರ್ವೇಶನ್ ಮತ್ತೆ ಅದರ್ ರಿಸರ್ವೇಶನ್ ಇರೋದ್ರಿಂದ ಪೊಲಿಟಿಯಲ್ಲಿ ಬರೋ ಆರ್ಟಿಕಲ್ ಗೊತ್ತಿರ್ಬೇಕು ನಮಗೆ. ಸೊ ಇಲ್ಲಿ ಗೊತ್ತು ನಮಗೆ ಆರ್ಟಿಕಲ್ 338 ಏನ್ ಹೇಳುತ್ತೆ, ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ ಕಾಸ್ಟ್ ಬಗ್ಗೆ ಹೇಳೋದು. 338A ಆರ್ಟಿಕಲ್. ಓಕೆ, ಅದೇನ್ ಹೇಳುತ್ತೆ, ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ ಟ್ರೈಬ್ಸ್ ಬಗ್ಗೆ. ಓಕೆ, ಅದೇ ರೀತಿ ಆರ್ಟಿಕಲ್ 330B. ಸೊ ಇಲ್ಲಿ ಏನಂದ್ರೆ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್. ಓಕೆ, ಸೊ ಇದು ಬೇಸಿಕ್ಸು, ಇದು ಗೊತ್ತಿರ್ಬೇಕು ನಮಗೆ ಎಕ್ಸಾಮ್ ಪಾಯಿಂಟ್ ಅಲ್ಲಿ. ಅದೇ ರೀತಿ ಆರ್ಟಿಕಲ್ 335 ಕೂಡ ಇದೆ. ಏನಂತಂದ್ರೆ SC/ST ಕ್ಲೈಮ್ಸ್ ಇನ್ ಸರ್ವಿಸಸ್ ಟು ಬಿ ಕನ್ಸಿಸ್ಟೆಂಟ್ ವಿತ್ ಎಫಿಸಿಯನ್ಸ್ ಅಂತ. ಸೊ ಇದು ಕೂಡ ಇಂಪಾರ್ಟೆಂಟ್. ಸೊ ಮ್ಯಾಚ್ ದಿ ಫಾಲೋಯಿಂಗ್ ಅಲ್ಲಿ ಎಷ್ಟೋ ಸಲ ಕ್ವಶನ್ಸ್ ಬಂದಿರ್ತವೆ ಆರ್ಟಿಕಲ್ ಕೊಟ್ಬಿಟ್ಟು ರಿಲೇಟೆಡ್ ಟು ವಾಟ್ ಅಂತ. ಸೊ ಅದಕ್ಕೆ ಇದು ಬೇಸಿಕ್ಸ್ ಗೊತ್ತಿರಬೇಕು. ಸೊ ಅದೇ ರೀತಿ ಒಂದು ಪ್ರಾಕ್ಟೀಸ್ ಕ್ವಶನ್ ಇದೆ. ಸೊ ನೀವು ಇದನ್ನ ನೀವು ಸಾಲ್ವ್ ಮಾಡ್ಬೋದು. ಸೊ ಆರ್ಟಿಕಲ್ 16 ಕ್ಲಾಸ್ 4A ಇದೆ. ಸೊ ಇಲ್ಲಿ ಆರ್ಟಿಕಲ್ 338 ಇದೆ. ಆರ್ಟಿಕಲ್ ಅದೇ ರೀತಿ 103rd ಅಮೆಂಡ್ಮೆಂಟ್ ಇದೆ. ಆರ್ಟಿಕಲ್ 15 ಕ್ಲಾಸ್ 4 ಇದೆ. ಅದನ್ನ ಪ್ರಾಕ್ಟೀಸ್ ಕೂಡ ಮಾಡಬಹುದು, ಈಸಿ ಆಗಿದೆ. 338 ಅವಾಗಲೇ ಡಿಸ್ಕಸ್ ಮಾಡಿದ್ರೆ ರಿಲೇಟೆಡ್ ಟು ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ ಕಾಸ್ಟ್ ಇದೆ. ಸೊ ಅದೇ ರೀತಿ 103rd ಅಮೆಂಡ್ಮೆಂಟ್ ಗೊತ್ತು ನಿಮಗೆ, EWS ಅಂದ್ರೆ 10% EWS ಕೋಟಾ. EWS ಅಂದ್ರೆ ಎಕನಾಮಿಕಲಿ ವೀಕರ್ ಸೆಕ್ಷನ್. ಓಕೆನಾ, ಸೊ ಹಂಗೆ ಗೊತ್ತು ಆರ್ಟಿಕಲ್ 15(4) ಮತ್ತೆ 16 ಕ್ಲಾಸ್ 4A ಅಂತ ಗೊತ್ತು ನಿಮಗೆ. ಓಕೆ, ಇದು ಬಂದ್ಬಿಟ್ಟು ರಿಸರ್ವೇಶನ್ ಇನ್ ಪ್ರಮೋಷನ್ ಅಂತ ಐತೆ. 15(4) ಕ್ಲಾಸ್ ಬಂದ್ಬಿಟ್ಟು ಸ್ಪೆಷಲ್ ಪ್ರೊವಿಷನ್ ಫಾರ್ ಶೆಡ್ಯೂಲ್ ಕಾಸ್ಟ್ ಟ್ರೈಬ್ಸ್ ಅಂಡ್ OBC ಇನ್ ಎಜುಕೇಶನ್ ಅಂತ. ಸೊ ಈ ರೀತಿ ಕ್ವಶನ್ಸ್ ಬಂದಿರೋದೆ, ಮತ್ತೆ ಇದು ಕೂಡ PYQ ಅಲ್ಲಿ ಬಂದಿರೋ ಕ್ವಶನ್ಸೇ. ಓಕೆ, ಈ ತರ ಕ್ವಶನ್ ಪ್ರಾಕ್ಟೀಸ್ ಮಾಡಬೇಕು. ಸೊ ನೆಕ್ಸ್ಟ್, ಸೊ ಇಲ್ಲಿ ನೋಡಿ, ಇಲ್ಲಿ ಇರೋದೇನಂತಂದ್ರೆ ಪೇಂಟೆಡ್ ಸ್ಟಾರ್ಕ್ ಕಾರ್ಕಸಸ್ ಅಂತ. ಸೊ ಎಕಾಲಜಿ ಮತ್ತೆ ಎನ್ವೈರ್ಮೆಂಟ್ ಅಲ್ಲಿ ಯಾವ್ದಾದ್ರು ಎನಿಮಲ್ IUCN ರೆಡ್ ಲಿಸ್ಟ್ ಅಲ್ಲಿ ಇದ್ರೆ ಅದನ್ನ ನೀವು ಬೇಸಿಕ್ಸ್ ನ ಕ್ಲೀನ್ ಆಗಿ ನೋಡ್ಕೋಬೇಕು. ಸೊ ಏನಿದು ಪೇಂಟೆಡ್ ಸ್ಟಾರ್ಕ್ ಇರೋದು. ಓಕೆನಾ, ಏನ್ ಪೇಂಟೆಡ್ ಸ್ಟಾರ್ಕ್? ಸೊ ಇಲ್ಲಿ ಏನ್ ಕೇಳ್ತಾರೆ ಅಂತಂದ್ರೆ ಇದು ದ ನ್ಯಾಷನಲ್ ಪಾರ್ಕ್ ಜೂಲಾಜಿಕಲ್ ಪಾರ್ಕ್ ನ್ಯೂ ಡೆಲ್ಲಿ ಹ್ಯಾಸ್ ಸ್ಟೆಪ್ಡ್ ಅಪ್ ಸರ್ವೈಲೆನ್ಸ್ ಅಂಡ್ ಬಯೋಸೆಕ್ಯೂರಿಟಿ ಮೆಜರ್ಸ್ ಆಫ್ಟರ್ ದ carcass of migratory pendant stork was found near a pond and another stork was detected sick in the water bird aviary ಅಂತ. and about painted stork ಬಗ್ಗೆ ನಮಗೆ ಗೊತ್ತಿರಬೇಕು. ಸೊ ಇದೊಂದು ಬರ್ಡ್ ಇದು. ಓಕೆ, ಸೊ ಇದ್ರದ್ದು ಏನ್ ಗೊತ್ತಿರಬೇಕಂದ್ರೆ IUCN ರೆಡ್ ಲಿಸ್ಟ್ ಅಥವಾ IUCN ಲಿಸ್ಟ್ ಅಲ್ಲಿ ಏನಿದೆ ಅಂತ. ಸೊ ಇದ್ರ ಸ್ಟೇಟಸ್ ಬಂದ್ಬಿಟ್ಟು ನಿಯರ್ ಥ್ರೆಟನ್. ಓಕೆನಾ, ನಿಯರ್ ಥ್ರೆಟನ್. ಸೊ ಅದೇ ರೀತಿ ಇಲ್ಲಿ ಡೆಲ್ಲಿಯಲ್ಲಿರೋ ಒಂದು ಜೂಲಾಜಿಕಲ್ ಪಾರ್ಕ್ ನೇಮ್ ಕೂಡ ಕೊಟ್ಟಿದ್ದಾರೆ ಇದು. ಓಕೆನಾ, ಸೊ ಅದೇ ರೀತಿ ಡೆಲ್ಲಿಯಲ್ಲಿ ಬರೋದು ಒಂದು ವೈಲ್ಡ್ ಲೈಫ್ ಸೆಂಚುರಿ ಇದೆ. ಓಕೆ, ಒಂದು ಏನಂತಂದ್ರೆ ಇಂಪಾರ್ಟೆಂಟು ಅಸೋಲಾಬಾಟಿ ವೈಲ್ಡ್ ಲೈಫ್ ಸೆಂಚುರಿ ಅಂತ ಇದೆ. ಓಕೆ, ಅಸೋಲಾಬಾಟಿ ವೈಲ್ಡ್ ಲೈಫ್ ಸೆಂಚುರಿ ಅದು ಎಲ್ಲಿ ಬರುತ್ತೆ ಅಂದ್ರೆ ಡೆಲ್ಲಿ ಕ್ಯಾಪಿಟಲ್ ಅಲ್ಲಿ ಬರೋದು. ಓಕೆ, ಇದು ಬೇಸಿಕ್ಸು. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಇಯರ್ ಈಸ್, ನಾ ಹೇಳಿದೆ ಯಾವ್ದಾದ್ರು ಡಿಫೆನ್ಸ್ ಎಕ್ಸೈಸು ಮತ್ತೆ ಈ ತರದ್ ನಡೆದಾಗ ಮ್ಯಾಚ್ ದಿ ಫಾಲೋಯಿಂಗ್ ಇಲ್ಲ ಪಕ್ಕ ಒಂದು ಕ್ವಶನ್ ಇರುತ್ತೆ ಡಿಫೆನ್ಸ್ ರಿಲೇಟೆಡ್ ಇರುವಾಗ, ವಾರ್ ಎಕ್ಸೈಸ್ ಏನೋ ನಡೆದಾಗ. ಸೊ ಇಲ್ಲಿ ನೋಡಿ ಏನಾಗಿದೆ ಅಂತಂದ್ರೆ ದ 14th ಎಡಿಷನ್ ಆಫ್ ಎಕ್ಸೈಸ್ ಮೈತ್ರಿ ಅಥವಾ ಮೈತ್ರಿ 14th. ಸೊ ಬಿಟ್ವೀನ್ ಇಂಡಿಯನ್ ಆರ್ಮಿ ಅಂಡ್ ರಾಯಲ್ ಥೈ ಆರ್ಮಿ. ಏನಂದ್ರೆ ರಾಯಲ್ ಥೈ ಆರ್ಮಿ ಅಂತಂದ್ರೆ ಥೈಲ್ಯಾಂಡ್. ಓಕೆ, ಥೈಲ್ಯಾಂಡ್. ಸೊ ಇಲ್ಲಿ ಏನಾಗಿದೆ ಅಂದ್ರೆ ಜಾಯಿಂಟ್ ಮಿಲಿಟರಿ ಎಕ್ಸೈಸ್ ನಡೆಸಿರೋದು. ಎಲ್ಲಿ ಪ್ಲೇಸು? ಉಮೋರಿ ರೀಜನ್, ಮೇಘಾಲಯ. ಎಲ್ಲಿ ಬರುತ್ತೆ ಅಂದ್ರೆ ಮೇಘಾಲಯ ರೀಜನ್ ಅಲ್ಲಿ ಬರೋದು. ಓಕೆನಾ, ಸೊ ಎಲ್ಲಿ ನಡೆದಿರೋ ಪ್ಲಸ್ಟು? ಸೊ ಎಕ್ಸೈಸ್ ಮೈತ್ರಿ ಬಿಟ್ವೀನ್ ಯಾರ ನಡುವೆ? ಇಂಡಿಯಾ ಅಂಡ್ ಥೈಲ್ಯಾಂಡ್ ಆರ್ಮಿ. ಸೆಕೆಂಡ್ ಪ್ಲೇಸ್ ಅಲ್ಲಿ ಮೇಘಾಲಯ, ಉಮೋರಿ
ಪ್ಲೇಸ್. ಓಕೆನಾ, 2 ಕ್ವಶನ್ ಫ್ರೇಮ್ ಅದು ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ಬೇಕಾಗಿರೋದು ಥೈಲ್ಯಾಂಡ್. ಓಕೆ, ಥೈಲ್ಯಾಂಡ್ ಆ ಕಂಟ್ರಿ ಎಲ್ಲಿ ಬರುತ್ತೆ, ಅದ್ರ ಪ್ರೈಮ್ ಮಿನಿಸ್ಟರ್ ರೀಸೆಂಟ್ ಆಗಿ ಚೇಂಜ್ ಆಗಿದ್ದಾರೆ, ಅದ್ರ ಬಗ್ಗೆ ಗೊತ್ತಿರ್ಬೇಕು ನಮಗೆ. ಓಕೆನಾ, ಥೈಲ್ಯಾಂಡ್ ಬಗ್ಗೆ ಗೊತ್ತಿರ್ಬೇಕು. ಅದೇ ರೀತಿ ಬಾರ್ಡರ್ ಕಂಟ್ರೀಸ್ ಯಾವ ಇದಾವೆ ಥೈಲ್ಯಾಂಡ್ದು ಅದು ಕೂಡ ಗೊತ್ತಿರ್ಬೇಕು ನಿಮಗೆ. ಸೊ ಇಲ್ಲಿ ಏನಾಗಿದೆ ಅಂತಂದ್ರೆ, ಈಗ ಥೈಲ್ಯಾಂಡ್ ಸೊ ಪ್ರೈಮ್ ಮಿನಿಸ್ಟರ್ ಚೇಂಜ್ ಆಗಿದ್ದು ಯಾರು ಚೇಂಜ್ ಆಗಿದ್ದು ನ್ಯೂಸ್ ಅಲ್ಲಿ ಇರೋದು, ಯಾರಾದರೂ ಸುತ್ತಮುತ್ತ ಕಂಟ್ರಿಯಲ್ಲಿ ಇರೋದು, ನಮ್ಮ ನಿಯರೆಸ್ಟ್ ಕಂಟ್ರಿಯಲ್ಲಿ ಇರೋದು ಪ್ರೈಮ್ ಮಿನಿಸ್ಟರ್ ಪ್ರೆಸಿಡೆಂಟ್ ಚೇಂಜ್ ಆದಾಗ ಅದನ್ನ ನಾವು ನೋಡ್ಕೋಬೇಕು. ಓಕೆನಾ, ಅದು ಬಂದ್ಬಿಟ್ಟು ಅವ್ರ ಹೆಸರು ಅನುತಿನ್ ಚರ್ನಿವಾಕುಲ್ ಅಂತ ಬರುತ್ತಾನೆ. ಓಕೆನಾ, ಅನುತಿನ್ ಚರ್ನಿವಾಕುಲ್. ಸೊ ಇದು ಥೈಲ್ಯಾಂಡ್ PM ಚೇಂಜ್ ಆಗಿರೋದು. ಓಕೆನಾ, ಅದೇ ರೀತಿ ಥೈಲ್ಯಾಂಡ್ ಸರೌಂಡಿಂಗ್ ಕಂಟ್ರೀಸ್ ಗೊತ್ತಿರ್ಬೇಕು ನಿಮಗೆ. ಥೈಲ್ಯಾಂಡ್ನ ಸರೌಂಡಿಂಗ್ ಕಂಟ್ರೀಸ್, ಬಾರ್ಡರ್ ಕಂಟ್ರೀಸ್ ಯಾವುದು ಥೈಲ್ಯಾಂಡ್ದು? ಥೈಲ್ಯಾಂಡ್ ಬಾರ್ಡರ್ ಕಂಟ್ರೀಸ್ ಬಂದ್ಬಿಟ್ಟು ಥೈಲ್ಯಾಂಡ್ ಅಂತ ಕನ್ಸಿಡರ್ ಮಾಡ್ರಿ, ಲಾವೋಸು, ಮಯನ್ಮಾರು, ಅದೇ ರೀತಿ ಬಟ್ಟು ಕಾಂಬೋಡಿಯಾ, ಹಾಗೆ ಮಲೇಷಿಯಾ. ಓಕೆನಾ, ಸೊ ಥೈಲ್ಯಾಂಡ್ ಬಾರ್ಡರ್ ನೇಷನ್ಸ್. ಸೊ ಇದು ನಮಗೆ ಸ್ಟ್ಯಾಟಿಕ್ ಅದೇ ರೀತಿ ಕ್ಲೀನ್ ಆಗಿ ನೋಡ್ಕೋಬೇಕು. ಸೊ ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಏನು ಕೇಳ್ತಾರೆ ಅಂದ್ರೆ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಎಕ್ಸೈಸ್ ಮೈತ್ರಿ 14 ಅಂತ ಐತೆ. ಸೊ ಇಲ್ಲಿ ಇದು ಏನಿದೆ ಅದ್ರ ಮೇಲೆ ಕ್ವಶನ್, ಇಟ್ ಇಸ್ ಎ ಬೈಲ್ಯಾಟ್ರಲ್ ಜಾಯಿಂಟ್ ಮಿಲಿಟರಿ ಎಕ್ಸೈಸ್ ಬಿಟ್ವೀನ್ ದ ಇಂಡಿಯನ್ ಆರ್ಮಿ ಅಂಡ್ ದ ರಾಯಲ್ ಥೈ ಆರ್ಮಿ ಅಂತ ಐತೆ. ದ ಸೆಕೆಂಡ್ ಈಸ್ ದ 14 ಎಡಿಷನ್ 2025 ಎಕ್ಸೈಸ್ ಮೈತ್ರಿ ವಾಸ್ ಹೆಲ್ಡ್ ಅಟ್ ಜಾಯಿಂಟ್ ಟ್ರೈನಿಂಗ್ ನೋಡ್ ಉಮ್ರೋಯಿ ಅಥವಾ ಉಮೋರಿ ಮೇಘಾಲಯ ಪ್ಲೇಸ್ ಅಲ್ಲಿ ನಡೆದಿರೋದು. ನೆಕ್ಸ್ಟ್ ದ ಇಂಡಿಯನ್ ಆರ್ಮೀಸ್ ಮದ್ರಾಸ್ ರೆಜಿಮೆಂಟ್ ಪಾರ್ಟಿಸಿಪೇಟೆಡ್ ಇನ್ ದಿಸ್ ಎಡಿಷನ್ ಅಂತ ಐತೆ. ಓಕೆ, ನೆಕ್ಸ್ಟ್ ದ ಎಕ್ಸೈಸ್ ಫೋಕಸ್ಡ್ ಆನ್ ಮರಿಟೈಮ್ ಆಪರೇಷನ್ಸ್ ಅಂಡ್ ನಾವಲ್ ಕೋಆರ್ಡಿನೇಷನ್ ಅಂತ ಇರೋದು. ಸೊ ಇದು ಬಂದ್ಬಿಟ್ಟು ಕೌಂಟರ್ ಟೆರರಿಸಂ ರಿಲೇಟೆಡ್ ಇರೋದು. ಓಕೆನಾ, ಸೊ ಫೋರ್ತ್ ಒನ್ ರಾಂಗ್ ಆಪ್ಷನ್. ಓಕೆ, ಸೊ ಆನ್ಸರ್ ಇಸ್ ಓನ್ಲಿ 3, 1, 2, 3 ಆರ್ ಕರೆಕ್ಟ್. ವಿ ಆಲ್ರೆಡಿ ಡಿಸ್ಕಸ್ಡ್. ಓಕೆ, ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಅಂತಂದ್ರೆ ಭಾರತೀಯ ಇನಿಷಿಯೇಟಿವ್. ಏನಿದು ಭಾರತೀಯ ಇನಿಷಿಯೇಟಿವ್? ವೈ ನ್ಯೂಸ್. ಏನಕ್ಕಂತಂದ್ರೆ ದ ಅಪೈಡಾ ಅಂದ್ರೆ ಗೊತ್ತು ನಿಮಗೆ, ಅಗ್ರಿಕಲ್ಚರ್ ಅಂಡ್ ಪ್ರೊಸೆಸ್ಡ್ ಫುಡ್ ಪ್ರಾಡಕ್ಟ್ ಎಕ್ಸ್ಪೋರ್ಟ್ ಡೆವಲಪ್ಮೆಂಟ್ ಅಥಾರಿಟಿ. ಏಕೆ ಅದೇನು ಲಾಂಚ್ ಮಾಡಿದೆ ಅಂದ್ರೆ, ಇಟ್ ಲಾಂಚ್ಡ್ ಭಾರತೀಯ ಇನಿಷಿಯೇಟಿವ್. ಏನಕ್ಕೆ ಲಾಂಚ್ ಮಾಡಿದೆ? ವೈ ಇಟ್ ಏಮ್ಡ್ ಎಂಪವರಿಂಗ್ ಅಗ್ರಿ ಫುಡ್ ಅಂಡ್ ಅಗ್ರಿ ಟೆಕ್ ಸ್ಟಾರ್ಟ್ಅಪ್ ಟು ಬೂಸ್ಟ್ ಇಂಡಿಯಾಸ್ ಅಗ್ರಿ ಎಕ್ಸ್ಪೋರ್ಟ್ ಅಂಡ್ ಪ್ರಮೋಟ್ ಇನ್ನೋವೇಷನ್ ಇನ್ ಫುಡ್ ಪ್ರೊಸೆಸಿಂಗ್ ಅಂಡ್ ಟೆಕ್ನಾಲಜಿ. ಏನಂತಂದ್ರೆ ಒಂದು ಅಗ್ರಿಕಲ್ಚರ್ ಎಕ್ಸ್ಪೋರ್ಟ್ ನ ಬೂಸ್ಟ್ ಮಾಡಕ್ಕೆ, ಅದೇ ರೀತಿ ಇನ್ನೋವೇಷನ್ ಇನ್ ಫುಡ್ ಪ್ರೊಸೆಸಿಂಗ್ ಅಂಡ್ ಟೆಕ್ನಾಲಜಿ. ಸೊ 2 ಕ್ವಶನ್ ಫ್ರೇಮ್ ಆಯ್ತು. ಹೂ ಇನಿಷಿಯೇಟೆಡ್ ದ ಭಾರತಿ ಪ್ರೋಗ್ರಾಮ್ ಅಥವಾ ಭಾರತಿ ಇನಿಷಿಯೇಟಿವ್ ಮಾಡಿದ್ರೆ ಫಸ್ಟ್ ಇಸ್ ಅಪೈಡಾ. ಓಕೆನಾ, ಸೊ ನೆಕ್ಸ್ಟ್ ಏನಕ್ಕೆ? ಬಿಕಾಸ್ ಅಪೈಡಾ ಇಟ್ ಸೆಲ್ಫ್ ಇಸ್ ಎ ಎಕ್ಸ್ಪೋರ್ಟ್ ಡೆವಲಪ್ಮೆಂಟ್ ಅಥಾರಿಟಿ. ಸೊ ಎಕ್ಸ್ಪೋರ್ಟ್ ಪ್ರಮೋಷನ್ಗೆ. ಓಕೆನಾ, ಸೊ ನೆಕ್ಸ್ಟ್ 1 by 1 ಅಂತ ಹೋಗೋಣ. ಇದು ಡೀಟೇಲ್ ಇಲ್ಲಿದೆ ಭಾರತಿ ಅಪೈಡಾ ಬಗ್ಗೆ. ಓಕೆನಾ, ಸೊ ಏನ್ ಭಾರತಿ ಇನಿಷಿಯೇಟಿವ್, ಅದರಲ್ಲಿ ಏನಿದೆ ಕಂಟೆಂಟು? ಸೊ ಏನಂತಂದ್ರೆ ಹಿಯರ್ ದ ಭಾರತಿ ಇನಿಷಿಯೇಟಿವ್ aims to support 100 agri-food and agri-tech startup through a structured incubation and acceleration program. Now discuss ಮಾಡಿದ್ವಿ already. So next, the term Bharati stands for Bharat's Hub for Agri-tech and Resilience and Advancement and Incubation for Export Enablement. And export goal ಏನಿದೆ ಅಂತಂದ್ರೆ, the contribute to APEDA's vision of achieving $50 billion agri exports by 2030. ಅಗ್ರಿಕಲ್ಚರ್ ಅದೇ ಎಸ್ಪೆಷಲಿ AO ಮತ್ತು WO ಎಕ್ಸಾಮ್ ಅಥವಾ ವೆಟರ್ನರಿ ಆಫೀಸರ್ ಎಕ್ಸಾಮ್ಗೆ ಬಹಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಮತ್ತೆ ನ್ಯೂಸ್ ಟಾಪಿಕ್ ಇದು. ಸೊ ನೆಕ್ಸ್ಟ್ ನೋಡಿ, ದ ಇಂಪ್ಲಿಮೆಂಟೆಡ್ ಬೈ ದಿ ಮರೈನ್ ಪ್ರಾಡಕ್ಟ್ ಡೆವಲಪ್ಮೆಂಟ್ ಅಥಾರಿಟಿ ಅಂತ ಇದೆ. ಇವು ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದು. ಇದು ಮರೈನ್ ಪ್ರಾಡಕ್ಟ್ ಅಲ್ಲ, ಇದು ಅಪೈಡಾ. ಓಕೆನಾ, ದ ಫೋರ್ತ್ ಒನ್ ನೋಡಿ, ಇಟ್ಸ್ ಪ್ರೈಮರಿ ಅಬ್ಜೆಕ್ಟಿವ್ ಇಸ್ ಟು ಪ್ರಮೋಟ್ ಡೊಮೆಸ್ಟಿಕ್ ಫುಡ್ ರಿಟೇಲ್ ಎಕ್ಸ್ಪಾನ್ಷನ್ ಅಂತ, ರಾದರ್ ದ್ಯಾನ್ ಎಕ್ಸ್ಪೋರ್ಟ್ ಅಂತ ಹೇಳಿದ್ದಾರೆ. ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ, ಇದು ಎಕ್ಸ್ಪೋರ್ಟ್ ಇರೋದು, ನಾಟ್ ಫಾರ್ ಡೊಮೆಸ್ಟಿಕ್ ಫುಡ್ ರಿಟೇಲ್ ಎಕ್ಸ್ಪಾನ್ಷನ್. ಸೊ ಥರ್ಡ್ ಒನ್ ಮತ್ತೆ ಫೋರ್ತ್ ಒನ್ ರಾಂಗು. ಸೊ ಆನ್ಸರ್ ಈಸ್ ಓನ್ಲಿ 2. ಏನಂತಂದ್ರೆ 1 and 2 ಇಸ್ ದ ಆನ್ಸರ್. ಸೊ ಇದು ಎಕ್ಸ್ಪೆಕ್ಟೆಡ್ ನ್ಯೂಸ್ ಮತ್ತೆ ಕ್ವಶನ್. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಸೈನ್ಸ್ ಅಂಡ್ ಟಾಪಿಕ್ ಹೆವಿ ನ್ಯೂಸ್ ಅಲ್ಲಿ ಇತ್ತು. ಇದು ಬಹಳ ಇಂಪಾರ್ಟೆಂಟ್. ಏನಕ್ಕಂತಂದ್ರೆ ಇದೊಂದು ಇನ್ನೋವೇಟಿವ್. ಹೇಗೆ ನಮ್ಮ ಮೊಬೈಲ್ ಚಿಪ್ ಇರುತ್ತೆ ಅದೇ ರೀತಿ ಒಂದು ವಿಕ್ರಮ್ 3201 ದ ಫಸ್ಟ್ ಫುಲ್ಲಿ ಇಂಡಿಜಿನಿಯಸ್ 32 ಬಿಟ್. ಓಕೆನಾ, ಅದು ಇನ್ನೋವೇಟ್ ಮಾಡಿದ್ದು 32 ಬಿಟ್ ಪ್ರೊಸೆಸರ್ ಚಿಪ್. ಓಕೆ, ಡೆವಲಪ್ ಮಾಡಿದ್ದು ಯಾರು ಅಂತಂದ್ರೆ ಡೆವಲಪ್ಡ್ ಬೈ ಇಸ್ರೋ ಸೆಮಿಕಂಡಕ್ಟರ್ ಲ್ಯಾಬೊರೇಟರಿ. ಇಸ್ರೋ
ಡೆವಲಪ್ ಮಾಡಿದ್ದು. ಓಕೆ, ಸೊ ಇದೇನ್ ಮಾಡುತ್ತಂದ್ರೆ ಇಟ್ ಹ್ಯಾಂಡಲ್ಸ್ ಫ್ಲೋಟಿಂಗ್ ಪಾಯಿಂಟ್ ಆಪರೇಷನ್ಸ್. ಸೆಕೆಂಡ್ ಥಿಂಗ್, ಎಕ್ಸ್ಟ್ರೀಮ್ ಕಂಡೀಷನ್ ಕೂಡ ಸರ್ವೈಲ್ ಆಗುತ್ತೆ ಸ್ಪೇಸ್ ಅಲ್ಲಿ. ಹೈ ಟೆಂಪರೇಚರ್, ವೆದರ್ ಚೇಂಜ್ ಆದ್ರೂ ಕೂಡ ಸರ್ವೇ ಆಗುತ್ತೆ. ಓಕೆನಾ, ಅದೇ ರೀತಿ ಇಟ್ ಕ್ಯಾನ್ ಪರ್ಫಾರ್ಮ್ ಮಲ್ಟಿಪಲ್ ಟಾಸ್ಕ್ ಕೂಡ ಪರ್ಫಾರ್ಮ್ ಮಾಡುತ್ತೆ. ಸೊ ಇಲ್ಲಿ ಅದ್ರದ್ದು ಕ್ಯಾರೆಕ್ಟರಿಸ್ಟಿಕ್ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಸೊ ಇಲ್ಲಿ ನೋಡಿ, ದ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ವಿಕ್ರಮ್ 3201 ಮೈಕ್ರೋ ಪ್ರೊಸೆಸರ್ ಅಂತ ಇದೆ. ಸೊ ಇಲ್ಲಿ ನೋಡಿ, ವಿಕ್ರಮ್ 3201 ಇಸ್ ಇಂಡಿಯಾಸ್ ಫಸ್ಟ್ ಫುಲ್ಲಿ ಇಂಡಿಜಿನಿಯಸ್ 32-bit ಮೈಕ್ರೋ ಪ್ರೊಸೆಸರ್ ಡೆವಲಪ್ಡ್ ಬೈ ಯಾರು? ವಿಕ್ರಮ್ ಸಾರಾಭಾಯ್ ಸ್ಪೇಸ್ ಸೆಂಟರ್ ಅಂತ ಇದೆ. ಓಕೆ, ನೆಕ್ಸ್ಟ್ ನೋಡಿ, ಇಟ್ ವಾಸ್ ಫ್ಯಾಬ್ರಿಕೇಟೆಡ್ ಅಟ್ ದ ಸೆಮಿ ಕಂಡಕ್ಟರ್ ಲ್ಯಾಬೊರೇಟರಿ ಚಂಡೀಗಢ್. ಸೊ ಇಲ್ಲಿ ಸೆಮಿ ಕಂಡಕ್ಟರ್ ಲ್ಯಾಬೊರೇಟರಿ ಎಲ್ಲಿದೆ ಅಂತಾನು ಕ್ವಶನ್ ನಿಮಗೆ ಒಂದು ಕಾನ್ಸೆಪ್ಟ್ ಗೊತ್ತಾಯ್ತು. ನೆಕ್ಸ್ಟ್ ಥರ್ಡ್, ದ ಪ್ರೊಸೆಸರ್ ಈಸ್ ಪ್ರೈಮರಿಲಿ ಡಿಸೈನ್ ಫಾರ್ ಏರೋಸ್ಪೇಸ್ ಅಂಡ್ ಸ್ಪೇಸ್ ಮಿಷನ್ ಅಪ್ಲಿಕೇಶನ್ಸ್ ಅಂತ ಇದೆ. ಸೊ ನೆಕ್ಸ್ಟ್ ಫೋರ್ತ್, ಇಟ್ ಸಪೋರ್ಟ್ 64-bit ಫ್ಲೋಟಿಂಗ್ ಪಾಯಿಂಟ್ ಆಪರೇಷನ್ ಅಂಡ್ ಈಸ್ ಕಂಪ್ಯಾಸಿಬಲ್ ವಿತ್ ADA ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಇದೆ. ಓಕೆನಾ, ನೆಕ್ಸ್ಟ್ ಫಿಫ್ತ್ ಒನ್, ಇಟ್ ರಿಪ್ಲೇಸಸ್ ದ ವಿಕ್ರಮ್ 1601 ವಿಚ್ ವಾಸ್ ಎ 32-bit ಪ್ರೊಸೆಸರ್ ಯೂಸ್ಡ್ ಸಿನ್ಸ್ 2010. ಓಕೆ, ಸೊ ಇಲ್ಲಿ ಇದು ಕಾನ್ಸೆಪ್ಟ್ ಕೂಡ ಮೋಸ್ಟ್ ಇಂಪಾರ್ಟೆಂಟು. ಏನಕ್ಕಂದ್ರೆ ನ್ಯೂಸ್ ಅಲ್ಲಿ ಇದೆ, ಸೊ ಇದನ್ನ ಜಾಸ್ತಿ ಫೋಕಸ್ ಮಾಡಿ ನೀವು. ಸೊ ಇಲ್ಲಿ ಆನ್ಸರ್ ನೋಡಿ, ಆನ್ಸರ್ ಬಂದ್ಬಿಟ್ಟು ಓನ್ಲಿ 4 ಅಂತ ಇರೋದು. ಓಕೆ, ಇಲ್ಲಿ ಏನಂತಂದ್ರೆ ಇದು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ ನಾವು. ಸೊ ಇದು 16-bit ಪ್ರೊಸೆಸರ್ ಇರೋದು. ಓಕೆ, ಸೊ 16-bit ಪ್ರೊಸೆಸರ್. ಸೊ ಆನ್ಸರ್ ಇಸ್ ಓನ್ಲಿ 4. ಓಕೆನಾ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಏನಿದೆ ಅಂತಂದ್ರೆ ವಿಕ್ರಮ್ 1601 ವಿಚ್ ವಾಸ್ ಎ 32-bit ಪ್ರೊಸೆಸರ್ ಸಿನ್ಸ್ 2009 ಬೇರೆ ಇದೆ. ಇದು 2010 ಅಲ್ಲ, ಇದು 2009 ಇದು. ಓಕೆ, ಅದೇ ರೀತಿ ಇನ್ ಡೆಪ್ತ್ ಕಾನ್ಸೆಪ್ಟ್, ಲೈಕ್ ಇದಕ್ಕೆ ಏನ್ ಬೇಕು ಕಾನ್ಸೆಪ್ಟ್ ಇದರಲ್ಲಿದೆ. ಸೊ ಇದನ್ನ ನೀವು PDF ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೈತೆ, ಅದನ್ನ ನೋಡ್ಕೋಬಹುದು ನೀವು. ಓಕೆ, ಸೊ ನೆಕ್ಸ್ಟ್, ರಾವಿ ವಾಸಸ್ ಅವೇ September 5th ಇಂಪಾರ್ಟೆಂಟ್. ರಾವಿ ರಿವರ್ ವಾಸಸ್ ಅವೇ 30 km ಆಫ್ ಇಂಡೋ-ಪಾಕ್ ಬಾರ್ಡರ್ ಫೆನ್ಸ್. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್, ಸೆಕ್ಯೂರಿಟೀಸ್ ಅಪಿಲಿಯೇಟ್ ಟ್ರಿಬ್ಯುನಲ್. ಥರ್ಡ್ ಒನ್ ಇಸ್ ಸಿಂಗಾಪುರ್ ಬ್ಯಾಕ್ಸ್ ಇಂಡಿಯಾ ಅಂಡ್ ಪ್ಯಾಟ್ರೋಲಿಂಗ್ ಮಲಾಕಾ ಸ್ಟ್ರೈಟ್ ಅಂತ ಐತೆ. ದ ಫೋರ್ತ್ ನ್ಯೂಸ್ ಇಸ್ ಸೋಲಾರ್ ಆರ್ಬಿಟರ್ ಮಿಷನ್ ಬಗ್ಗೆ ಇರೋದು. ನೆಕ್ಸ್ಟ್, ನ್ಯೂಎಸ್ಎಕ್ ದಿದಿ ಇನಿಷಿಯೇಟಿವ್. ದ ಸಿಕ್ಸ್ತ್ ಒನ್ ಇಸ್ ಇನ್ಸೆಂಟಿವ್ ಸ್ಕೀಮ್ ಟು ಪ್ರಮೋಟ್ ಕ್ರಿಟಿಕಲ್ ಮಿನರಲ್ ರೀಸೈಕ್ಲಿಂಗ್. ಸೊ ಇದೆಷ್ಟು ಇಂಪಾರ್ಟೆಂಟ್ ಅಂತಂದ್ರೆ ಆಲ್ಮೋಸ್ಟ್ ಎಲ್ಲ ಕಾನ್ಸೆಪ್ಟು ಮೋಸ್ಟ್ ಎಕ್ಸಾಮ್ಗೆ ಎಕ್ಸ್ಪೆಕ್ಟೆಡ್ ಇರೋದು. ರಾವಿ ರಿವರ್ ಅದು ಲೈಕ್ ಇಂಡಸ್ ರಿವರ್ ಯಾವಾಗಲೂ ನ್ಯೂಸ್ ಅಲ್ಲಿ ಇರುತ್ತೆ. ಸೊ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಓಕೆ, ಸೊ ಇಲ್ಲಿ ನೋಡಿ, ರವಿ ರಿವರ್ ಅಂತ ಐತೆ. ರಾವಿ ರಿವರ್ ಅಥವಾ ರಬಿ ರಿವರ್, ಯು ಕ್ಯಾನ್ ಕಾಲ್ ಎನಿಥಿಂಗ್. ಓಕೆ, ಇಟ್ ಈಸ್ ಅ ಟ್ರೈಬ್ಯೂಟರಿ ಆಫ್ ಇಂಡಸ್ ರಿವರ್. ಓಕೆ, ಸೊ ಇಲ್ಲಿ ಇರೋದೇನಂತಂದ್ರೆ ಫಸ್ಟು ಇಂಡಸ್ ಅದ್ರದ್ದು ಒಂದು ರಿವರ್ ಟ್ರೈಬ್ಯೂಟರಿ ಕೂಡ ಬಿಯಾಸ್ ಇರೋದು. ಸೊ ಬಿಯಾಸ್ ರಿವರ್ ನ್ಯೂಸ್ ಅಲ್ಲಿ ಇದೆ. ಸೊ ಅದೇ ರೀತಿ ರಾವಿ ರಿವರ್ ಕೂಡ ನ್ಯೂಸ್ ಅಲ್ಲಿ ಇದೆ. ಎನಿ ಟೈಮ್ ಇಯರ್ ಪೂರ್ತಿ ಕೂಡ ನ್ಯೂಸ್ ಅಲ್ಲಿ ಇರ್ತವೆ. ಓಕೆ, ಸೊ ಈಗ ನಾವು ರಿವರ್ ತಗೊಂಡ್ರೆ, ಇಂಡಸ್ ವಾಟರ್ ರಿವರ್ ತಗೊಂಡ್ರೆ ಇಲ್ಲಿ ಒಂದು ಇಮೇಜ್ ಇದೆ, ಇದನ್ನ ನೋಡಿ ಗೊತ್ತಾಗುತ್ತೆ ನಿಮ್ಗೆ. ಸೊ ಇಂಡಸ್ ರಿವರ್ ಸಿಸ್ಟಮ್. ಓಕೆ, ಇಲ್ಲಿ ಇಂಡಸ್ಸು, ಜೀಲಮ್ಮು, ಚೀನಬ್ಬು, ರಾವಿ, ಬಿಯಾಸು, ಸಟ್ಲೇಜ್ ಇದೆ. ಓಕೆ, ಒಂದು ರಿವರ್ ಫ್ಲೋ ಕೂಡ ಗೊತ್ತಿರಬೇಕು, ಹಾಗೆ ರಿವರ್ ಎಲ್ಲಿ ಒರಿಜಿನ್ ಆಗುತ್ತೆ ಅಂತ ಗೊತ್ತಿರಬೇಕು. ಸೊ ಹಾಗಿದ್ರೆ ಇಂಡಸ್ ಎಲ್ಲಿ ಒರಿಜಿನ್ ಆಗುತ್ತೆ? ಸೊ ಇಂಡಸ್ ರಿವರ್ ಬಂದು ಎಲ್ಲಿ ಒರಿಜಿನ್ ಆಗುತ್ತೆ? ಬೋಕಾರ್ ಚೂ ಅನ್ನೋ ಅಥವಾ ಮಾನಸ್ ಸರೋವರ್ ಲೇಕ್ ಅಲ್ಲಿ ಒರಿಜಿನ್ ಆಗುತ್ತೆ. ಓಕೆ, ಅದೇ ರೀತಿ ಜೀಲಂ ರಿವರ್ ಎಲ್ಲಿ ಒರಿಜಿನ್ ಆಗುತ್ತೆ? ವೆರಿಯಾಂಗ್ ವ್ಯಾಲಿ ಅಥವಾ ವೆರಿಯಾಂಗ್ ವ್ಯಾಲಿಯಲ್ಲಿ ಒರಿಜಿನ್ ಆಗುತ್ತೆ. ಸೊ ಅದೇ ರೀತಿ ಚೀನಬ್ ರಿವರ್ ಬಾರಾಲಚ್ಚ ಪಾಸ್. ಓಕೆ, ನೆಕ್ಸ್ಟ್ ರಾವಿ ಅಂಡ್ ಬಿಯಾಸ್. ಸೊ ಬೋತ್ ಬಂದ್ಬಿಟ್ಟು ರೋಹತಾಂಗ್ ಪಾಸ್. ಓಕೆ, ಸೊ ಸಟ್ಲೇಜ್, ಸೊ ಅದು ಕೂಡ ಮಾನಸ್ ಸರೋವರ್ ಲೇಕ್ ನಿಯರ್ ಕೂಡ ಒರಿಜಿನ್ ಆಗುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಏನಂತಂದ್ರೆ ಇಲ್ಲಿ ಬಿಯಾಸ್ ರಿವರ್ ಇದೆಯಲ್ಲ, ಬಿಯಾಸ್ ರಿವರ್, ಸೊ ಇದು ಓನ್ಲಿ ರಿವರ್ ವಿಚ್ ಫ್ಲೋ ವಿದಿನ್ ದ ಇಂಡಿಯನ್ ಟೆರಿಟರಿ ಒಳಗಡೆ ಮಾತ್ರ ಫ್ಲೋ ಆಗೋದು ಬಿಯಾಸ್ ರಿವರ್. ಓಕೆನಾ, ಇಟ್ ಒರಿಜಿನೇಟ್ ಇನ್ ಬಿಯಾಸ್ ಕುಂಡ್ ಅಂತ ಅಲ್ಲಿ ಒರಿಜಿನ್ ಆಗುತ್ತೆ, ಅಥವಾ ರೋಹತಾಂಗ್ ಪಾಸ್ ನಿಯರ್ ಕೂಡ ಅಲ್ಲಿ ಒರಿಜಿನ್ ಆಗುತ್ತೆ. ಓಕೆ, ಅದು ಅಷ್ಟು ಬೇಸಿಕ್ಸ್ ಗೊತ್ತಿರಬೇಕು. ನೆಕ್ಸ್ಟ್, ಅದು ನ್ಯೂಸ್ ಅಲ್ಲಿ ಇರೋದು ಒಂದು ಕಂಟೆಂಟ್ ನೋಡ್ತಾ ಹೋಗೋಣ. ಇಲ್ಲಿ ಏನೈತೆ ಕ್ವಶನ್, ವೇ ಡಸ್ ದ ರಾವಿ ರಿವರ್ ಒರಿಜಿನೇಟ್ ಅಂತ ಐತೆ. ಸೊ ರಾವಿ ರಿವರ್ ಬಂದ್ಬಿಟ್ಟು ಬಾರಾಬಂಗಾಲ್ ಅಂಡ್ ಹಿಮಾಚಲ್ ಪ್ರದೇಶಲ್ಲಿ ಒರಿಜಿನ್ ಆಗೋದು. ಸೊ ಇದು ಒಂದು ಬೇಸಿಕ್ಸ್. ಅದೇ ರೀತಿ ಇಂಪಾರ್ಟೆಂಟ್ ಏನಂತಂದ್ರೆ
ಇಂಡಸ್ ವಾಟರ್ ಟ್ರೀಟಿ ಕೂಡ ಇದೆ. ಓಕೆ, ಅದು ಯಾವಾಗಾಗಿದೆ ಅಂದ್ರೆ 1960 ಓಕೆ, ಬಿಟ್ವೀನ್ ಇಂಡಿಯಾ ಅಂಡ್ ಪಾಕಿಸ್ತಾನ್. ಓಕೆ, ಆ ಟೈಮಲ್ಲಿ ಕೆಲವೊಂದು ರಿವರ್ ಅವ್ರ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ಗೆ ಡೆವಲಪ್ ಮಾಡ್ಕೊಳ್ಳೋಕೆ ಪರ್ಮಿಷನ್ ಕೊಟ್ಟಿದ್ದು. ಸೊ ಯಾರು ಮೀಡಿಯೇಟ್ ಆಗಿದ್ದು ಅಂದ್ರೆ ವರ್ಲ್ಡ್ ಬ್ಯಾಂಕ್ ಮೀಡಿಯೇಟ್ ಆಗಿದ್ದು. ಓಕೆನಾ. ನೆಕ್ಸ್ಟ್ ಪಾಕಿಸ್ತಾನಿಗೆ ಯಾವ್ದು ರಿವರ್ ಯೂಸ್ ಮಾಡ್ಕೊಳ್ಳೋಕೆ ಕೊಟ್ಟಿರೋದಂತಂದ್ರೆ ಒಂದು ಚೀನಾಬು, ನೆಕ್ಸ್ಟ್ ಜೇಲಮ್ಮು, ಥರ್ಡ್ ಒನ್ ಇಸ್ ಇಂಡಸ್. ಓಕೆ, ಇದು ಬೇಸಿಕ್ ಕಾನ್ಸೆಪ್ಟ್ ನಮಗೆ ಗೊತ್ತಿರಬೇಕು. ಅದ್ರ ಜೊತೆಗೆ ನಮಗೆ ಗೊತ್ತಾಗಬೇಕಾಗಿದ್ದು ಲೆಫ್ಟ್ ಬ್ಯಾಂಕ್ ಮತ್ತೆ ರೈಟ್ ಬ್ಯಾಂಕ್ ಟ್ರಿಬ್ಯೂಟರೀಸ್ ಗೊತ್ತಿರಬೇಕು. ಸೊ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಇಟ್ಸ್ ಆಲ್ ಅಬೌಟ್ ಲೈಕ್ ಸ್ಟಾಟಿಕ್ ಪಾರ್ಟ್ ಜಿಯೋಗ್ರಫಿ. ಸೊ ಸ್ಟಿಲ್ ಕರೆಂಟ್ ಅಫೇರ್ಸ್ ಅಲ್ಲಿ ಇರೋದ್ರಿಂದ ರಿವರ್ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋದ್ರೆ ನಿಮ್ಗೊಂದು ಐಡಿಯಾ ಸಿಗುತ್ತೆ. ಸೊ ಇಲ್ಲಿ ನೋಡಿ, ದ ಮೇನ್ ಲೆಫ್ಟ್ ಬ್ಯಾಂಕ್ ಟ್ರೈಬ್ಯೂಟರೀಸ್ ಮತ್ತೆ ರೈಟ್ ಬ್ಯಾಂಕ್ ಟ್ರೈಬ್ಯೂಟರೀಸ್ ಇದೆ. ಸೊ ಇಂಡಸ್, ಚೀಲಮ್ ಅಂಡ್ ಚೀನಾಬ್ ರವಿ ಅಂಡ್ ಬಿಆರ್ ಸಟ್ಲೈಸ್ ಅಂತ ಅದಕ್ಕೊಂದು ಕೋಡ್ ವರ್ಡ್ ಇದೆ. ಇಂಡಸ್ ಜಸ್ಟ್ ಚೇಂಜ್ ದ ರ್ಯಾಕ್ಸ್ ಟು ಬ್ಯಾಗ್ಸ್ ಅಂತ ಇದೆ. ಸೊ ಅದೇ ರೀತಿ ಅದ್ರ ಟ್ರೈಬ್ಯೂಟರೀಸ್ ನೋಡಿ, ಇವು ಯಾವ ಅಂತಂದ್ರೆ ಲೆಫ್ಟ್ ಬ್ಯಾಂಕ್ ಟ್ರೈಬ್ಯೂಟರೀಸ್. ಸೊ ರೈಟ್ ಬ್ಯಾಂಕ್ ಟ್ರೈಬ್ಯೂಟರೀಸ್ ಯಾವುದಂತಂದ್ರೆ, ಸೊ ಇಲ್ಲಿ ಶೋಕು, ಗಿಲ್ಗಿಟ್ಟು, ಹುಂಜಾ, ಕಾಬುಲ್, ಕುರ್ರಮ್, ಗೋಮಲ್ ಅಂಡ್ ಜೋಬ್. ಸೊ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಟ್ರೈಬ್ಯೂಟರೀಸ್ ಕೇಳೋದು ಕೂಡ ಯಾವಾಗಲೂ ಕೇಳ್ತಾರೆ. ಓಕೆ, ಸೊ ನೆಕ್ಸ್ಟ್, ಸೊ ಇಲ್ಲಿ ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ನ್ಯೂಸ್ ಅಲ್ಲಿ ಇರೋದು ಸೆಕ್ಯೂರಿಟಿ ಅಪಿಲೇಟ್ ಟ್ರೈಬ್ಯುನಲ್ ಅಂತ ಇದೆ. ಓಕೆ, ಸೊ ನಮಗೇನಂತಂದ್ರೆ ವೈ ನ್ಯೂಸ್ ಅಂತ ಗೊತ್ತು. ಫಸ್ಟ್ ಏನಂತಂದ್ರೆ ಸೆಕ್ಯೂರಿಟೀಸ್ ಅಂದ್ರೆ ಗೊತ್ತು, ಯಾವುದು ಸೆಬಿ ರಿಲೇಟೆಡ್. ಫಸ್ಟ್ ವೈ ನ್ಯೂಸ್, US ಬೇಸ್ಡ್ ಟ್ರೇಡಿಂಗ್ ಫರ್ಮ್ ಜೇನ್ ಸ್ಟ್ರೀಟ್ ಗ್ರೂಪ್ ಆನ್ ವೆಡ್ನೆಸ್ಡೇ ಫೈಲ್ಡ್ ಆನ್ ಅಪಿಲೇಟ್ ಇನ್ ಸೆಕ್ಯೂರಿಟಿ ಅಪಿಲೇಟ್ ಟ್ರೈಬ್ಯುನಲ್ ಅಗೇನ್ಸ್ಟ್ ದ ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಇನ್ ದ ಅಲೆಜ್ಡ್ ಮಾರ್ಕೆಟಿಂಗ್ ಮ್ಯಾನಿಪ್ಯುಲೇಷನ್ ಕೇಸ್ ಅಂತ ಐತೆ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಏನ್ ಬೇಕು ನಮಗ್ ಬೇಕಾಗಿರೋದೇನಪ್ಪಾ ಅಂತಂದ್ರೆ ವಾಟ್ ಈಸ್ ಟ್ರೈಬ್ಯುನಲ್, ಟ್ರೈಬ್ಯುನಲ್ಸ್ ಅಂದ್ರೆ ಏನು, ಯಾರು ಫಾರ್ಮ್ ಮಾಡ್ತಾರೆ ಅದು ಗೊತ್ತಿರಬೇಕು. ವಾಟ್ ಈಸ್ ಟ್ರೈಬ್ಯುನಲ್ಸ್? ಟ್ರೈಬ್ಯುನಲ್ಸ್ ಅಂತಂದ್ರೆ ಕ್ವಾಸಿ ಜುಡಿಷಿಯಲ್ ಬಾಡಿ. ಓಕೆ, ಕ್ವಾಸಿ ಜುಡಿಷಿಯಲ್ ಬಾಡಿ. ಸೊ ಸೆಕೆಂಡ್ ಪ್ರಾವಿಷನ್ ಯಾವ ಆರ್ಟಿಕಲ್ ಅಲ್ಲಿ ಇದೆ? ಸೊ ಫಸ್ಟ್ ಬಂದ್ಬಿಟ್ಟು ಆರ್ಟಿಕಲ್ 323A ಮತ್ತೆ 323B ಟ್ರಿಬ್ಯುನಲ್ಸ್ ಬಗ್ಗೆ ಹೇಳ್ತದೆ. ಏನ್ 323A ಅದ್ರ ಬಗ್ಗೆ ಏನಿದೆ? ಸೊ ಏನ್ ಹೇಳುತ್ತಾ ಆರ್ಟಿಕಲ್ 323A ಏನ್ ಹೇಳುತ್ತಂತಂದ್ರೆ, ಟ್ರಿಬ್ಯುನಲ್ಸ್ ನ ಸೆಟಪ್ ಮಾಡಕ್ಕೆ ಪಾರ್ಲಿಮೆಂಟ್ ಪವರ್ ಮಾತ್ರ ಇದು. ಪಾರ್ಲಿಮೆಂಟ್ ಕ್ಯಾನ್ ಸೆಟಪ್ ಟ್ರಿಬ್ಯುನಲ್ಸ್ ಇನ್ ಅಡ್ಮಿನಿಸ್ಟ್ರೇಟಿವ್ ಮ್ಯಾಟರ್ಸ್. ಸೊ ಇಲ್ಲಿ ಅದರ್ ದನ್ ಅಡ್ಮಿನಿಸ್ಟ್ರೇಟಿವ್ ಮ್ಯಾಟರ್ಸ್, ಎನಿ ಅದರ್ ಮ್ಯಾಟರ್ ಅಲ್ಲಿ ಸೆಟಪ್ ಮಾಡೋದು ಅಂಡರ್ ಆರ್ಟಿಕಲ್ 323B. ಸೊ ಅದರ್ ಮ್ಯಾಟರ್ಸ್ ರಿಲೇಟೆಡ್ ಇದ್ದರು. ಸೊ ಇದು ಬಂದ್ಬಿಟ್ಟು ಆರ್ಟಿಕಲ್ 323A ಮತ್ತು B ಮತ್ತು ಎಗೂ ಮತ್ತೆ ಬಿಗೆ ಡಿಫರೆನ್ಸ್. ಇಲ್ಲೇನಂತಂದ್ರೆ ಹಿಯರ್ ಪಾರ್ಲಿಮೆಂಟ್ ಅಂಡ್ ಸ್ಟೇಟ್ ಲೆಜಿಸ್ಲೇಚರ್ ಬೋತ್ ಕ್ಯಾನ್ ಫಾರ್ಮ್ ದ ಟ್ರೈಬ್ಯುನಲ್ಸ್ ಇನ್ ಅದರ್ ಮ್ಯಾಟರ್ಸ್. ಓಕೆ, ಇನ್ ಅದರ್ ಮ್ಯಾಟರ್ಸ್. ಓಕೆ, ಸೊ ಇದು ಇಷ್ಟು ಟ್ರಿಬ್ಯುನಲ್ಸ್ ಬಗ್ಗೆ ಒಂದು ಐಡಿಯಾ ಇರ್ಬೇಕು ನಮಗೆ. ಸೊ ನೆಕ್ಸ್ಟ್ ಇಲ್ಲಿ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಕ್ವಶನ್, ವಿಚ್ ಆಫ್ ದಿ ಫಾಲೋಯಿಂಗ್ ಡಿಸ್ಕ್ರಿಪ್ಷನ್ ಆಫ್ ದ ಕಂಪೋಸಿಷನ್ ಆಫ್ ದ ಸೆಕ್ಯೂರಿಟಿ ಅಪಿಲೇಟ್ ಟ್ರೈಬ್ಯುನಲ್ ಅಂತ ಇದೆ. ಸೊ ಸೆಕ್ಯೂರಿಟಿ ಅಂತಂದ್ರೆ ಸೆಬಿ ರಿಲೇಟೆಡ್ ಇರೋ ಇಶ್ಯೂಸ್. ಓಕೆ, ಏನಂತಂದ್ರೆ ಇಲ್ಲಿ ಯಾರಿರ್ತಾರೆ ಅಂದ್ರೆ ಒಂದು ಪ್ರಿಸೈಡಿಂಗ್ ಆಫೀಸರ್, ಜುಡಿಷಿಯಲ್ ಮೆಂಬರ್ ಅಂಡ್ ಟೆಕ್ನಿಕಲ್ ಮೆಂಬರ್ಸ್ ಇರ್ತಾರೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಏನಂತಂದ್ರೆ ಇಲ್ಲಿ ಸೆಬಿ ಬಗ್ಗೆ ಗೊತ್ತಿರ್ಬೇಕು ನಮಗೆ. ಓಕೆನಾ. ಸೆಬಿ ಅಂದ್ರೆ ಏನು? ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಓಕೆ, ಯಾವಾಗ ಸೆಟಪ್ ಆಗಿದ್ದು? 1992 ಅಲ್ಲಿ ಸೆಟಪ್ ಆಗಿರೋದು. ಸೊ ದಿಸ್ ಇಸ್ ದ ಬೇಸಿಕ್ ಕ್ವಶನ್. ಓಕೆ, ಸೊ ನೆಕ್ಸ್ಟ್ ನೋಡಿ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ದ ಲೀಗಲ್ ಅಂಡ್ ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ ರಿಲೇಟೆಡ್ ಟು ಸೆಕ್ಯೂರಿಟಿ ಅಪಿಲೇಟ್ ಟ್ರಿಬ್ಯುನಲ್ ಬಗ್ಗೆ ಇರೋದು. ಓಕೆ, ಇಲ್ಲೇನಂತಂದ್ರೆ ಆರ್ಟಿಕಲ್ 323B ಆಫ್ ದ ಕಾನ್ಸ್ಟಿಟ್ಯೂಷನ್ ಎಂಪವರ್ಸ್ ಪಾರ್ಲಿಮೆಂಟ್ ಟು ಎಸ್ಟಾಬ್ಲಿಷ್ ಟ್ರಿಬ್ಯುನಲ್ಸ್ ಇನ್ಕ್ಲೂಡಿಂಗ್ ಎ SAT. ನೆಕ್ಸ್ಟ್, SAT has been established under the SEBI Act 1992 ಅಂತ ಇದೆ. ಓಕೆ, ದ ಥರ್ಡ್ ಒನ್ ಈಸ್ ಕಂಪನೀಸ್ ಆಕ್ಟ್ 2013 ಡೈರೆಕ್ಟ್ಲಿ ಗವರ್ನ್ಸ್ ದ ಫಂಕ್ಷನಿಂಗ್ ಆಫ್ ದ SAT ಅಂತ ಇರೋದು. ಸೊ ಇಲ್ಲಿ ಬಂದ್ಬಿಟ್ಟು ನಾವು ಆಲ್ರೆಡಿ ಡಿಸ್ಕಸ್ ಮಾಡಿರೋದೇ, ಒಂದು ಕ್ವಶನ್ ಫ್ರೇಮ್ ಮಾಡಿ ತೋರಿಸೋದು. 1 and 2 ಕರೆಕ್ಟ್, 3 ಬಂದ್ಬಿಟ್ಟು ರಾಂಗ್. ಸೊ ಇದು ಕಂಪನೀಸ್ ಆಕ್ಟ್ ಅಲ್ಲ. ಸೊ ಸಮ್ ನಿಯರ್ ಇರ್ಬೋದು, ಬಟ್ ಇಟ್ ಇಸ್ ದ ರಾಂಗ್. ಓಕೆ, 1 and 2 ಇಸ್ ದ ಆನ್ಸರ್. ಸೊ ಓಕೆ, 1 and 2 ಇಸ್ ದ ಆನ್ಸರ್. ಸೊ ನೆಕ್ಸ್ಟ್, ಸೊ ಅದೇ ರೀತಿ ಸೆಬಿ ಚೇರ್ಮನ್ ಯಾರಂತಂದ್ರೆ ಇಂಪಾರ್ಟೆಂಟ್, ತುಹಾನ್ ಕುಂತ ಪಾಂಡೆ ಕೂಡ ಸೆಬಿ ಚೇರ್ಮನ್. KE ಎಕ್ಸಾಮ್ ಅಲ್ಲಿ ಈ ತರ ಬೇಸಿಕ್ಸೇ ಕೇಳೋದು. ಓಕೆ, ಸೆಬಿ ಚೇರ್ಮನ್ ಯಾರು? ಸೊ ನಿಮ್ಗೆ ಕಾಣಿಸ್ತಾ ಇಲ್ಲ, ತುಹಾನ್ ಕುಂತ ಪಾಂಡೆ ಯಾರಂದ್ರೆ ಸೆಬಿ ಚೇರ್ಮನ್ ತುಹಿನ್ ಕಾಂತ ಪಾಂಡೆ. ಸೊ ಅದೇ ರೀತಿ ಏನಾದ್ರೂ ಚೇಂಜ್ ಆದ್ರೆ ಅದನ್ನ ನೀವು
ಅಪ್ಡೇಟ್ ಮಾಡ್ಕೋಬೇಕು ಚೇರ್ಮನ್ ಚೇಂಜ್ ಆದ್ರೆ. ಓಕೆ, ದ ನೆಕ್ಸ್ಟ್, ಸೊ ಸೆಬಿ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತಂದ್ರೆ ಮುಂಬೈಲಿರೋದು. ಓಕೆ, ಎಸ್ಟಾಬ್ಲಿಷ್ ಆಗಿದ್ದು 1992. ಇಟ್ ಇಸ್ ದ ಕಾಸಿ ನೇಚರ್ ಜುಡಿಷಿಯಲ್ ಬಾಡಿ ಇರೋದು. ಸೊ ರಿಲೇಟೆಡ್ ಅಗೇನ್ಸ್ಟ್ ದ ಆರ್ಡರ್ಸ್ ಆಫ್ ದ ಏನಾದ್ರು ಅಬ್ಜೆಕ್ಟ್ ಇದ್ರೆ ಅದನ್ನ ಸಾಲ್ವ್ ಮಾಡುತ್ತೆ. ನೆಕ್ಸ್ಟ್, ಸೊ ಸಿಂಗಾಪುರ್ ಬ್ಯಾಕ್ಸ್ ಇಂಡಿಯಾ ಅಂಡ್ ಪ್ಯಾಟ್ರೋಲಿಂಗ್ ಮಲಕ್ಕಾ ಸ್ಟ್ರೇಟ್. ಓಕೆ, ಸೊ ಅಲ್ಲಿ ಮಲಕ್ಕಾ ಸ್ಟ್ರೇಟ್ ಅಲ್ಲಿ ಪ್ಯಾಟ್ರೋಲ್ ಮಾಡ್ತಿರೋದಕ್ಕೆ ಸಿಂಗಾಪುರ್ ಲೈಕ್ ಸಪೋರ್ಟಿವ್ ಇದೆ. ಲೈಕ್ ಅದೇ ರೀತಿ ಇಟ್ ಬ್ಯಾಕ್ಸ್ ದ ಇಂಡಿಯನ್ ಪ್ಲಾನ್ ಟು ಪ್ಯಾಟ್ರೋಲ್ ಮಲಕ್ಕಾ ಸ್ಟ್ರೇಟ್ ಅಂತ ಐತೆ. ಸೊ ಇಲ್ಲಿರೋದು ನ್ಯೂಸ್ ಏನಂತಂದ್ರೆ ಮಲಕ್ಕಾ ಸ್ಟ್ರೇಟ್ ಎಲ್ಲಿ ಬರುತ್ತೆ, ಸೊ ಎಲ್ಲಿ ಅಂತಂದ್ರೆ ಇಟ್ ಈಸ್ ಬಿಟ್ವೀನ್ ಇಂಡೋನೇಷಿಯಾ ಅಂಡ್ ಮಲೇಷಿಯಾ ಪ್ಲೇಸ್ ಅಲ್ಲಿ ಮಲಕ್ಕಾ ಸ್ಟ್ರೇಟ್ ಬರುತ್ತೆ. ಓಕೆ, ಮಲಕ್ಕಾ ಸ್ಟ್ರೇಟ್. ಸೊ ಈ ತರ ಕ್ವಶನ್ ಕೇಳೋರು. ನೆಕ್ಸ್ಟ್ ಇಲ್ಲಿ ಏನಂತಂದ್ರೆ ಒಂದು ಬೇಸಿಕ್ ಕ್ವಶನ್ ಇದೆ. ಸೊ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್, ದ ಮಲಕ್ಕಾ ಸ್ಟ್ರೇಟ್ಸ್ ಲೈಸ್ ಬಿಟ್ವೀನ್ ಮಲೇಷಿಯಾ ಅಂಡ್ ಇಂಡಿಯಾ ಅಂತ ಐತೆ. ಓಕೆನಾ, ಮಲೇಷಿಯಾ ಅಂಡ್ ಇಂಡಿಯಾ ಅಂತ ಐತೆ. ಸೊ ನೆಕ್ಸ್ಟ್, ಇಟ್ ಕನೆಕ್ಟ್ಸ್ ದ ಇಂಡಿಯನ್ ಓಷನ್ ವಿತ್ ದ ಸೌತ್ ಚೀನಾ ಸೀ ಇದೆ. ಸೊ ನೆಕ್ಸ್ಟ್, ಇಟ್ ಕ್ಯಾರೀಸ್ ಅಬೌಟ್ ದ 40% ಆಫ್ ದ ಗ್ಲೋಬಲ್ ಟ್ರೇಡ್. ಓಕೆ, 2 and 3 ಕರೆಕ್ಟು. ಸೊ ಇಲ್ಲಿ ನೋಡಿದ್ರೆ ಅವಾಗಲೇ ಹೇಳಿದೆ ಇಟ್ ಈಸ್ ಬಿಟ್ವೀನ್ ಇಂಡೋನೇಷಿಯಾ ಅಂಡ್ ಮಲೇಷಿಯಾ, ನಾಟ್ ಇಂಡಿಯಾ. ಓಕೆ, ಸೊ ಇಲ್ಲಿ ನೋಡಿ ಇಲ್ಲಿ ಮಲಕ್ಕಾ ಸ್ಟ್ರೇಟ್ ಕ್ಲೀನ್ ಆಗಿ ಕಾಣಿಸುತ್ತೆ ಇಲ್ಲಿ. ಓಕೆ, ಸ್ಟೇಟ್ ಆಫ್ ಮಲಕ್ಕಾ. ಸೊ ಇಲ್ಲಿ ಮಲೇಷಿಯಾ ಐತೆ, ಸೊ ಅರೌಂಡ್ ಇಂಡೋನೇಷಿಯಾ ರೀಜನ್, ಈ ಸಿಂಗಾಪುರ್ ರೀಜನ್. ಸೊ ಇದು ಈ ರೀಜನ್ ಬಂದ್ಬಿಟ್ಟು ಸ್ಟ್ರೇಟ್ ಆಫ್ ಮಲಕ್ಕಾ ಬರೋದು. ಓಕೆ, ಸೊ ನೆಕ್ಸ್ಟ್, ಸೋಲಾರ್ ಆರ್ಬಿಟರ್ ಮಿಷನ್ ಸೈನ್ಸ್ ಅಂಡ್ ಟೆಕ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್. ಏನ್ ಸೋಲಾರ್ ಆರ್ಬಿಟರ್ ಮಿಷನ್? ಓಕೆ, ಇಲ್ಲಿ ಏನಂದ್ರೆ ಸಿಂಗಾಪುರ್ ಹ್ಯಾಸ್ ಎಕ್ಸ್ಟೆಂಡೆಡ್ ಸಪೋರ್ಟ್ ಟು ಇಂಡಿಯಾಸ್ ಪ್ಲಾನ್ ಫಾರ್ ಪ್ಯಾಟ್ರೋಲಿಂಗ್ ದ. ಸೊ ಇಟ್ ಈಸ್ ಅಗೇನ್ ಲೈಕ್ ಇದು ರಿಪೀಟ್ ಆಗಿದೆ, ಬಟ್ ಸೋಲಾರ್ ಆರ್ಬಿಟರ್ ಮಿಷನ್ ಬಗ್ಗೆ ಗೊತ್ತಿರಬೇಕು. ಓಕೆ, ಸೋಲಾರ್ ಆರ್ಬಿಟರ್ ಮಿಷನ್ ಯಾರು ಸ್ಟಾರ್ಟ್ ಮಾಡಿದ್ದು? ಸೊ ಇಟ್ ಈಸ್ ದ ಜಾಯಿಂಟ್ ಇನಿಷಿಯೇಟಿವ್ ಆಫ್ ದ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಅಂಡ್ ನಾಸಾ ಬಗ್ಗೆ ಇರೋದು. ಸೊ ಅದು ಏನ್ ಸ್ಟಡಿ ಮಾಡುತ್ತೆ? ದ ಮೇನ್ ಅಬ್ಜೆಕ್ಟಿವ್ ಆಫ್ ದ ಸೋಲಾರ್ ಆರ್ಬಿಟರ್ ಮಿಷನ್ ಟು ಸ್ಟಡಿ ಸನ್ಸ್ ಪೋಲಾರ್ ರೀಜನ್ಸ್ ಅಂಡ್ ದ ಹೆಲಿಯೋಸ್ಪಿಯರ್. ಓಕೆನಾ, ಸೊ ಇಟ್ ವಾಸ್ ಲಾಂಚ್ಡ್ ಇನ್ 2020, carries the instrument to observe the solar flares and coronal mass ejection ಬಗ್ಗೆ ಇರೋದು. ಸೊ ದ ಫೋರ್ತ್ ಆಪ್ಷನ್ ಈಸ್ ದ ಮಿಷನ್ ಪ್ರೈಮರ್ಲಿ ಫೋಕಸಸ್ ಆನ್ ಸ್ಟಡಿಂಗ್ ಅರ್ತ್ ಮ್ಯಾಗ್ನೆಟೋಸ್ಪಿಯರ್ ಅಂತ ಇರೋದು. ಸೊ ನಾವು ನೋಡಿದ್ವಿ ಇದು ಇರೋದು ಆಲ್ರೆಡಿ ಸೋಲಾರ್ ಮಿಷನ್. ಸೊ ಅರ್ತ್ ಮ್ಯಾಗ್ನೆಟೋಸ್ಪಿಯರ್ ಬರಲ್ಲ ಇಲ್ಲಿ ನಮಗೆ. ಅದ್ರ ಜೊತೆಗೆ ಏನ್ ಬೇಸಿಕ್ಸ್ ಗೊತ್ತಿರ್ಬೇಕಂದ್ರೆ ಸನ್ದು ಜೋನ್ಸ್ ಬರುತ್ತೆ, ಸನ್ ಲೇಯರ್ಸ್ ಬರುತ್ತೆ. ಸನ್ ಲೇಯರ್ಸ್ ಗೊತ್ತಿರ್ಬೇಕು. ಏನಂದ್ರೆ ಅರೌಂಡ್ 7 ಲೇಯರ್ಸ್ ಇದಾವೆ, ಬಟ್ 6 ಆರ್ ಇಂಪಾರ್ಟೆಂಟ್. ಏನಂತಂದ್ರೆ ಸನ್ ಅಂತ ಕನ್ಸಿಡರ್ ಮಾಡಿದ್ರೆ ಲೇಯರ್ಸ್ ಗೊತ್ತಿರ್ಬೇಕಿದು. ಓಕೆನಾ, ಇದು ಸನ್ ಅಂತ ಕನ್ಸಿಡರ್. ದ ಫಸ್ಟ್ ಒನ್ ಈಸ್ ಕೋರ್ ಝೋನ್. ಸೊ ನೆಕ್ಸ್ಟ್ ರೇಡಿಯೇಟಿವ್ ಝೋನ್. ಓಕೆನಾ, ನೆಕ್ಸ್ಟ್ ಥರ್ಡ್ ಬರೋದು ಕನ್ವೆಕ್ಟಿವ್ ಝೋನ್. ಓಕೆನಾ, ನೆಕ್ಸ್ಟ್ ಫೋರ್ತ್ ಬಂದ್ಬಿಟ್ಟು ಫೋಟಿಕ್ ಝೋನ್ ಅಥವಾ ಫೋಟಿಕ್ ಲೇಯರ್ ಅಂತ ಬರ್ಬೋದು. ಓಕೆನಾ, ಲಾಸ್ಟ್ ಬಂದ್ಬಿಟ್ಟು ಸನ್ಸ್ ಕೊರೋನಾ ಔಟರ್ ಮೋಸ್ಟ್ ಲೇಯರ್. ಓಕೆನಾ, ಈ ಕೊರೋನಾ ಮತ್ತೆ ಸರೌಂಡಿಂಗ್ ರೀಜನ್ ಬರೋದನ್ನ ಹೆಲಿಯೋಸ್ಪಿಯರ್ ಅಂತ ಕರೆಯೋದು. ಓಕೆನಾ, ಹೆಲಿಯೋಸ್ಪಿಯರ್ ಅಂತ. ಸೊ ಅದನ್ನ ಸ್ಟಡಿ ಮಾಡಕ್ಕೆ ಸೋಲಾರ್ ಆರ್ಬಿಟರ್ ಮಿಷನ್ ಸ್ಟಾರ್ಟ್ ಮಾಡಿದ್ದೆ ಯಾರು? ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಅಂಡ್ ನಾಸಾ ಎರಡು ಜಾಯ್ನ್ ಆಗಿ ಸ್ಟಾರ್ಟ್ ಮಾಡಿರೋದು. ಯಾವುದು? ಸೋಲಾರ್ ಆರ್ಬಿಟರ್ ಮಿಷನ್. ಓಕೆ, ಸೊ ಇದು ಬೇಸಿಕ್ಸ್ ಗೊತ್ತಾಯ್ತು, ಕರೆಂಟ್ ಅಫೇರ್ಸ್. ಅದನ್ನ MCQ ಥ್ರೂ ನಾವು ಸಾಲ್ವ್ ಮಾಡಿದ್ವಿ. ಅದೇ ರೀತಿ ಸಣ್ಣದು ಪ್ರತಿಯೊಂದು ಪ್ಲೇಸಸ್ ಲೈಕ್ ಲೇಯರ್ಸ್, ಸನ್ ಔಟರ್ ಪಾರ್ಟ್ ಇನ್ನರ್ ಪಾರ್ಟ್, ನಾವು ಲೇಯರ್ಸ್ನ ನಾವು ನೋಡ್ಕೊಂಡಿವಿ. ಓಕೆ, ನೆಕ್ಸ್ಟ್ ಕ್ವಶನ್. ಸೊ ಇಲ್ಲಿ ನೋಡಿ, ಅದೇ ರೀತಿ ಸೋಲಾರ್ ಆರ್ಬಿಟರ್ ಮಿಷನ್ ತರ ನಾವು ಕೂಡ ಒಂದು ಇಂಡಿಯಾಸ್ ಆದಿತ್ಯ L1 ಮಿಷನ್ ಕೂಡ ಮಾಡಿದ್ವಿ. ಸೊ ಅದು 2023 ಒಂದು ಕ್ವಶನ್ ಕೂಡ ಆಗಿದೆ. ಸೊ ಪ್ರಿಲಿಮ್ಸ್ ಅಲ್ಲಿ. ಸೊ ಏನಂತಂದ್ರೆ ಆದಿತ್ಯ L1 ಇಂಡಿಯಾಸ್ ಫಸ್ಟ್ ಸೋಲಾರ್ ಅಬ್ಸರ್ವೇಟರಿ ಮಿಷನ್ ಡಿಸೈನ್ ಟು ಸ್ಟಡಿ ಸನ್ಸ್ ಕೊರೋನಾ ಅಂಡ್ ಸೋಲಾರ್ ಮಿಷನ್ ಎಮಿಷನ್ಸ್ ಅಂತ ಇದೆ. ದ ಸೆಕೆಂಡ್ ಇಸ್ ಮಿಷನ್ ಮಾನಿಟರ್ ಸ್ಪೇಸ್ ವೆದರ್ ಬೇಸ್ಡ್ ಬೈ ಸೋಲಾರ್ ಪ್ಲೇಯರ್ಸ್ ಅಂಡ್ ಕೊರೋನಲ್ ಮಾಸ್ ಎಜೆಕ್ಷನ್ ಅಂಡ್ ಸೋಲಾರ್ ವಿಂಡ್ ಕೂಡ ಇರೋದು. ನೆಕ್ಸ್ಟ್ ಆದಿತ್ಯ L1 ಪೊಸಿಷನ್ ಇನ್ ಲ್ಯಾಂಗ್ರೇಜ್ ಪಾಯಿಂಟ್ ಬಿಟ್ವೀನ್ ಅರ್ತ್ ಅಂಡ್ ಸನ್ ಅಂತ ಐತೆ. ಓಕೆ, ದ ಮಿಷನ್ ವಾಸ್ ಲಾಂಚ್ಡ್ ಇನ್ ಕೊಲಾಬರೇಷನ್ ವಿತ್ ನಾಸಾ ಫ್ರಮ್ ದ ಮೂನ್ಸ್ ಆರ್ಬಿಟ್ ಅಂತ ಐತೆ. ಸೊ ಆಪ್ಷನ್ 1 and 2, 3 ಕರೆಕ್ಟ್. ಇದು ಬಂದ್ಬಿಟ್ಟು ಇದು ನಾಸಾ ಅಲ್ಲ, ಇಟ್ ಈಸ್ ಇಸ್ರೋ ಓನ್ಲಿ. ಓಕೆ, ಇಟ್ಸ್ ಅವರ್ ಸ್ಪೇಸ್ ಏಜೆನ್ಸಿ ಇಸ್ರೋ. ಓಕೆ, ಅದೇ ರೀತಿ ಲ್ಯಾಗ್ರೇಜ್ ಪಾಯಿಂಟ್ ಅಂದ್ರೆ ಏನು? ಸೊ ನಮ್ಗೆ ಗೊತ್ತಿರಬೇಕು, ದೇರ್ ಆರ್ 5 ಲ್ಯಾಗ್ರೇಜ್ ಪಾಯಿಂಟ್. ಏನಂತಂದ್ರೆ ಲ್ಯಾಗ್ರೇಜ್ 1, 2, 3, 4 ಮತ್ತೆ 5 ಲ್ಯಾಗ್ರೇಜ್ ಪಾಯಿಂಟ್ ಇದಾವೆ. ಏನಂತಂದ್ರೆ ಇಟ್ ಈಸ್ ದ ಪಾಯಿಂಟ್. ಏನಂದ್ರೆ ಒಂದು ಪಾಯಿಂಟ್, ಇಟ್ ಇಸ್ ದ ಪಾಯಿಂಟ್ ಬಿಟ್ವೀನ್ 2 ಪ್ಲಾನೆಟ್ಸ್ ಅಥವಾ
ಟು ಸ್ಪೇಸಿಯಲ್ ಬಾಡೀಸ್ ಅಥವಾ ಏನಾದ್ರು ಇವಾಗ ಅರ್ತ್ ಲೈಕ್ ಅದರ್ ಪ್ಲಾನೆಟ್ ಬಾಡೀಸ್ ಅಥವಾ ಸ್ಟಾರ್ಸ್ ಅಂತ ತಗೊಂಡಾಗ ದೇರ್ ಇಸ್ ಅ ಒನ್ ಪಾಯಿಂಟ್ ಏನಂತಂದ್ರೆ ದಟ್ ಈಸ್ ದ ಗ್ರಾವಿಟೇಷನಲ್ ಇಕ್ವಿಲಿಬ್ರಿಯಂ ಇರುತ್ತೆ. ಸೊ ಏನು ಗ್ರಾವಿಟೇಷನಲ್ ಇಕ್ವಿಲಿಬ್ರಿಯಂ ಪಾಯಿಂಟ್ ಇರೋದು. ಸೊ ಆ ಪಾಯಿಂಟ್ ನ ಏನಂತೀವಿ ಅಂತಂದ್ರೆ ದಟ್ ಈಸ್ ಕಾಲ್ಡ್ ಆಸ್ ದ ಲ್ಯಾಗ್ರೇಂಜ್ ಪಾಯಿಂಟ್. L1, L2, L3, L4 ಅಂತ ವಿ ಮೆನ್ಷನ್ ದಟ್ ಬೇಸ್ಡ್ ಆನ್ ದ ಲ್ಯಾಗ್ರೇಂಜ್. ಓಕೆ, ಸೊ ಅದಕ್ಕೆ ಏನಂತಾರೆ ಲ್ಯಾಗ್ರೇಂಜ್ ಪಾಯಿಂಟ್ ಅಂತ ಕರೆಯೋದು. ಸೊ ಇದು ಲ್ಯಾಗ್ರೇಂಜ್ ಪಾಯಿಂಟ್ ಬಗ್ಗೆ ಬೇಸಿಕ್ಸ್. ಅದೇ ರೀತಿ ಕರೆಂಟ್ ಅಫೇರ್ಸ್ ನ ಕನೆಕ್ಟ್ ಮಾಡಿ ಹೇಗೆ ಕ್ವಶನ್ ಕೊಡ್ತಾರಂತ ಒಂದು ಪ್ರೀವಿಯಸ್ ಇಯರ್ ಕ್ವಶನ್ ಇದು. ಸೊ ನೆಕ್ಸ್ಟ್ ನೋಡಿ ಇಲ್ಲಿ. ಸೊ ನ್ಯೂವೆಸಿಕ್ ಡಿಡಿ ಇನಿಷಿಯೇಟಿವ್ ಇರೋದು ವೈ ನ್ಯೂಸ್. ಸೊ ಇಲ್ಲೇನಂತಂದ್ರೆ ದ ಇನ್ವೆಸ್ಟರ್ ಎಜುಕೇಶನ್ ಅಂಡ್ ಪ್ರೊಟೆಕ್ಷನ್ ಫಂಡ್ ಅಥಾರಿಟಿ ಅಂಡರ್ ದ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಹ್ಯಾಸ್ ಲಾಂಚ್ಡ್ ದ ಫೇಸ್ 2 ಆಫ್ ದ ಇಟ್ಸ್ ಫ್ಲಾಗ್ಶಿಪ್ ಫೈನಾನ್ಷಿಯಲ್ ಲಿಟರಸಿ ಇನಿಷಿಯೇಟಿವ್ ನ್ಯೂವೆಸಿಕ್ ಡಿಡಿ ಅಟ್ ಹೈದರಾಬಾದ್ ಅಂತ ಇರೋದು. ನಮಗೆ ಗೊತ್ತಾಗಬೇಕಾಗಿರೋದು ನ್ಯೂವೆಸಿಕ್ ಡಿಡಿ ಇನಿಷಿಯೇಟಿವ್ ಸ್ಟಾರ್ಟ್ ಮಾಡಿದ್ದು ಯಾರು ಅಂತಂದ್ರೆ IEFA ಅಂದ್ರೆ ಇನ್ವೆಸ್ಟರ್ ಎಜುಕೇಶನ್ ಅಂಡ್ ಪ್ರೊಟೆಕ್ಷನ್ ಫಂಡ್ ಅಥಾರಿಟಿ. ಏನಕ್ಕೆ? ಸೊ ಅದು ಎಲ್ಲಿ ಬರೋದು ಅಂತಂದ್ರೆ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್, ನಾಟ್ ಕೋಆಪರೇಟಿವ್. ಇಲ್ಲಿ ಕೋಆಪರೇಟಿವ್ ಅಂತ ಚೇಂಜ್ ಮಾಡ್ಬೋದು ಅವರು. ಸೊ ಅದಕ್ಕಿಂತ ರಾಂಗ್ ಆಗುತ್ತೆ. ಸೊ ಇಂಪಾರ್ಟೆಂಟ್. ಸೊ ಎಲ್ಲಿ ಇನಿಷಿಯೇಟ್ ಮಾಡಿದ್ದು? ಇಟ್ಸ್ ಇನ್ ಹೈದರಾಬಾದ್ ಅಲ್ಲಿ ಇನಿಷಿಯೇಟ್ ಆಗಿರೋದು. ಸೊ ಏನಕ್ಕೆ ಮಾಡಿರೋದು ಅಂತಂದ್ರೆ ಇಟ್ ಪ್ರೊವೈಡ್ ದ ಫೈನಾನ್ಷಿಯಲ್ ಲಿಟ್ರಸಿ ಓಕೆನಾ, ಫೈನಾನ್ಷಿಯಲ್ ಲಿಟ್ರಸಿ ಟು ದ ವುಮೆನ್. ಓಕೆ, ಅಷ್ಟು ಬೇಸಿಕ್ಸ್ ಗೊತ್ತಿರ್ಬೇಕು. ಏನಂತಂದ್ರೆ ಇಲ್ಲಿ ವುಮೆನ್ ಫಾರ್ ವುಮೆನ್ ಐಡಿಯಾಲಜಿ ಇನ್ ನ್ಯೂವೆಸಿಕ್ ಡಿಡಿ ಮೀನ್ಸ್. ಸೊ ಇಲ್ಲಿ ಇನ್ನೊಂದು ಕ್ವಶನ್ ಕೂಡ ಫ್ರೇಮ್ ಆಗೋದು. ನ್ಯೂವೆಸಿಕ್ ಡಿಡಿ ಮೀನ್ಸ್ ಐಡಿಯಾಲಜಿಯಲ್ಲಿ ಏನಿದೆ ಅಂತಂದ್ರೆ ವುಮೆನ್ ಫಾರ್ ವುಮೆನ್ ಅಂತ ಇರೋದು. ಸೊ ಇಲ್ಲಿ ಏನಂತಂದ್ರೆ ಮೇನ್ ಏನ್ ಬಂದ್ಬಿಟ್ಟು ರೂರಲ್ ವುಮೆನ್ ಫೀಲ್ ಮೋರ್ ಕಂಫರ್ಟೇಬಲ್ ಡಿಸ್ಕಸಿಂಗ್ ಫೈನಾನ್ಷಿಯಲ್ ಕ್ವರೀಸ್ ವಿತ್ ಫಿಮೇಲ್ ಟ್ರೈನರ್ಸ್ ಅಂತ. ಓಕೆನಾ, ಸೊ ಇದು ಬಹಳ ಇಂಪಾರ್ಟೆಂಟ್ ಕ್ವಶನ್. ಅದೇ ರೀತಿ ನೀವು ಮೇನ್ಸ್ ಅಲ್ಲಿ ಕೂಡ ವುಮೆನ್ ಎಂಪವರ್ಮೆಂಟ್ ಮತ್ತೆ ಫೈನಾನ್ಷಿಯಲ್ ಇನ್ಕ್ಲೂಷನ್ ಮತ್ತೆ ಎಕನಾಮಿಕ್ ಇನ್ಕ್ಲೂಸಿವ್ ಗ್ರೋತ್ ಅಲ್ಲಿ ಕೂಡ ಅದನ್ನ ನೀವು ಎಕ್ಸಾಂಪಲ್ ಆಗಿ ಯೂಸ್ ಮಾಡ್ಕೋಬಹುದು ಇದನ್ನ. ಓಕೆನಾ, ನೆಕ್ಸ್ಟ್. ಸೊ ನೆಕ್ಸ್ಟ್ ಈಸ್ ಇನ್ಸೆಂಟಿವ್ ಸ್ಕೀಮ್ ಟು ಪ್ರಮೋಟ್ ಕ್ರಿಟಿಕಲ್ ಮಿನರಲ್ ರೀಸೈಕ್ಲಿಂಗ್ ಅಂತ ಇರೋದು. ಸೊ ಏನಿದು ಕ್ರಿಟಿಕಲ್ ಮಿನರಲ್ ಅಥವಾ ಮಿನರಲ್ ಪಾಲಿಸಿ ರಿಲೇಟೆಡ್ ಏನಾದರೂ ನ್ಯೂಸ್ ಅಲ್ಲಿ ಇದ್ರೆ ಅದನ್ನ ಕ್ಲೀನ್ ಆಗಿ ನೋಡ್ಕೊಳ್ಳೇಬೇಕು. ಬಿಕಾಸ್ ಇಟ್ ಇಸ್ ದ ರಿಪಿಟೇಟಿವ್ ಕ್ವಶನ್ ಮತ್ತೆ ರಿಪಿಟೇಟಿವ್ ನ್ಯೂಸ್ ಅಲ್ಲಿ ಇರೋದು. ಅದೇ ರೀತಿ ದ ಕ್ರಿಟಿಕಲ್ ಮಿನರಲ್ಸ್ ಅಂದ್ರೆ ಏನು? ದೀಸ್ ಆರ್ ದ ಸ್ಟ್ರಾಟಜಿಕ್ ಮಿನರಲ್ಸ್. ಸ್ಟ್ರಾಟಜಿಕ್ ಅಂತಂದ್ರೆ ದೇ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಡಿಫೆನ್ಸ್ ಅಂಡ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಪಾರ್ಟ್ ಅಲ್ಲಿ ಬಹಳ ಇಂಪಾರ್ಟೆಂಟ್ ಇರೋದನ್ನ ಕ್ರಿಟಿಕಲ್ ಮಿನರಲ್ಸ್ ಅಂತೀವಿ. ಓಕೆನಾ, ಇಂಡಿಯಾದಲ್ಲಿ ಎಷ್ಟು ಅಂದ್ರೆ ಆಲ್ಮೋಸ್ಟ್ 30 ಕ್ರಿಟಿಕಲ್ ಮಿನರಲ್ಸ್ ಇದಾವೆ. ಓಕೆನಾ, ನಾವು ನ್ಯಾಷನಲ್ ನಿನ್ನೆ ಲಾಸ್ಟ್ ಕ್ಲಾಸಲ್ಲಿ ಕೂಡ ಡಿಸ್ಕಸ್ ಮಾಡಿದ್ವಿ. ಸೊ ನ್ಯಾಷನಲ್ ಕ್ರಿಟಿಕಲ್ ಮಿನರಲ್ ಪಾಲಿಸಿ ಕೂಡ ತಗೊಂಡ್ಬಂದಿದ್ವಿ. ಏನಂತಂದ್ರೆ 2025 to 2030. ಓಕೆನಾ, ಸೊ ಇದು ನ್ಯಾಷನಲ್ ಕ್ರಿಟಿಕಲ್ ಮಿನರಲ್ ಪಾಲಿಸಿ ಕೂಡ ತಗೊಂಡ್ಬಂದಿರೋದು. ಸೊ ಇಲ್ಲೇನಂತಂದ್ರೆ ಯೂನಿಯನ್ ಕ್ಯಾಬಿನೆಟ್ ಹ್ಯಾಸ್ ಅಪ್ರೂವ್ಡ್ 1500 crore ಇನ್ಸೆಂಟಿವ್ ಸ್ಕೀಮ್ ಟು ಪ್ರಮೋಟ್ ರೀಸೈಕ್ಲಿಂಗ್ ಕೆಪಾಸಿಟಿ ಫಾರ್ ಕ್ರಿಟಿಕಲ್ ಮಿನರಲ್ಸ್. ಯಾವುದು? ಸಚ್ ಆಸ್ ಲಿಥಿಯಂ, ಕೋಬಾಲ್ಟ್ ಅಂಡ್ ರೇರ್ ಅರ್ತ್ ಫ್ರಮ್ ದ ವೇಸ್ಟ್ ಅಂಡ್ ಅದರ್ ಸೆಕೆಂಡರಿ ಯೂಸರ್ಸ್. ಸೊ ಹಾಗಿದ್ರೆ ಯಾವ ಇಯರ್ ವರೆಗೂ ಎಷ್ಟು ಇನ್ಸೆಂಟಿವ್ ಸ್ಕೀಮ್ ಇರೋದು ಗೊತ್ತಿರ್ಬೇಕು ನಮಗೆ. ದಟ್ ಈಸ್ ಫ್ರಮ್ 2025 to 2031, ಅರೌಂಡ್ 2026 to 2031 ವರೆಗೂ. ಸೊ ಆಯ್ತಾ? ಸೊ ಇದು ಬಹಳ ಇಂಪಾರ್ಟೆಂಟ್. ಓಕೆ, ಸೊ ನೆಕ್ಸ್ಟ್. ಸೊ ವಿಚ್ ಆಫ್ ದಿ ಫಾಲೋಯಿಂಗ್ ಆರ್ ದ ಎಲಿಜಿಬಲ್ ಫೀಡ್ ಸ್ಟಾಕ್ ಫಾರ್ ದ ಸ್ಕೀಮ್ ಅಂತ ಇದೆ. ವಿ ನೋ ದಟ್ ವೇಸ್ಟ್, ಲಿಥಿಯಂ ಐರನ್ ಬ್ಯಾಟ್ರಿ ಮತ್ತೆ ಇಂಡಸ್ಟ್ರಿಯಲ್ ಸ್ಕ್ರಾಪ್ ನ ಯೂಸ್ ಮಾಡ್ತಾರೆ. ದಟ್ ಈಸ್ ದ ಬೇಸಿಕ್ ಕ್ವಶನ್. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ, ಇದು ಇಂಟರ್ನ್ಯಾಷನಲ್ ಇಂಟರ್ನ್ಯಾಷನಲ್ ನ್ಯೂಸ್ ಅಲ್ಲಿ ರಿಪೀಟ್ ಆಗಿ ಬರ್ತಿರೋದು ಲ್ಯಾಂಡ್ ಸ್ಲೈಡ್ ಇನ್ ದಾರ್ಪುರ್ ರೀಜನ್ ಆಫ್ ಸೂಡಾನ್. ಸೆಕೆಂಡ್ ಇಸ್ ಫ್ಲಡ್ ಇನ್ ಪಂಜಾಬ್. ಥರ್ಡ್ ಇಸ್ ದಿಬ್ರಿಗರ್ ವೈಲ್ಡ್ ಲೈಫ್ ಸ್ಯಾಂಚುರಿ ಟು ಬಿ ಡಿಕ್ಲೇರ್ಡ್ ಟೈಗರ್ ರಿಸರ್ವ್ ಅಂತ ಇರೋದು. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಅದೇ ರೀತಿ ಇಂಡಿಯಾಸ್ ಟೆಕ್ನಾಲಜಿ ಪರ್ಸ್ಪೆಕ್ಟಿವ್ ಅಂಡ್ ಕೆಪಬಿಲಿಟಿ ರೋಡ್ ಮ್ಯಾಪ್. ಓಕೆ, 2025. ಸೊ 5 workers feared dead as Mahi River floods ಅಂತ ಐತೆ. ಸೊ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ನಮಗೆ ಒಂದು ಇಂಟರ್ನ್ಯಾಷನಲ್ ನ್ಯೂಸ್ ರಿಲೇಷನ್ ಅಲ್ಲಿ ಮತ್ತೆ ಇಂಟರ್ನ್ಯಾಷನಲ್ ನ್ಯೂಸ್ ಅಲ್ಲಿ ಇದು ಕೂಡ ಇಂಪಾರ್ಟೆಂಟ್. ಸೊ ಫ್ಲಡ್ ಇನ್ ಪಂಜಾಬ್, ದಟ್ ಈಸ್ ಅಗೇನ್ ನ್ಯಾಚುರಲ್ ಡಿಸಾಸ್ಟರ್ ಅಂಡ್ ಎನ್ವೈರನ್ಮೆಂಟ್ ಪಾಯಿಂಟ್ ಆಫ್ ಅಲ್ಲಿ ಇಂಪಾರ್ಟೆಂಟ್. ನೆಕ್ಸ್ಟ್ ವೈಲ್ಡ್ ಲೈಫ್ ಸ್ಯಾಂಚುರಿ, ಎಕಾಲಜಿ ಅಂಡ್ ಎನ್ವೈರನ್ಮೆಂಟ್ ಅಲ್ಲಿ. ನೆಕ್ಸ್ಟ್ ಸೈನ್ಸ್ ಅಂಡ್ ಟೆಕ್, TPCR. ಸೊ ಇಲ್ಲಿ ಅದೇ ರೀತಿ ಜಿಯೋಗ್ರಫಿಯಲ್ಲಿ. ಓಕೆನಾ, ರಿವರ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಬಹಳ ಇಂಪಾರ್ಟೆಂಟ್. ಸೊ ಇಲ್ಲಿ 1 by 1 ನೋಡ್ತಾ ಹೋಗೋಣ. ಏನಂತಂದ್ರೆ ಸುಡಾನ್ ದಾರ್ಪುರ್ ರೀಜನ್ ಅಲ್ಲಿ ಒಂದು ಇನ್ಸಿಡೆಂಟ್ ಆಗಿದೆ. ಏನಂತಂದ್ರೆ ಇಲ್ಲಿ ನಡೆದಿರೋದು ಮೌಂಟೇನ್ ಕೊಲಾಪ್ಸ್ ಮತ್ತೆ ಕ್ಯಾಜುಯಾಲಿಟಿ ಹೌಸಿಂಗ್ ಆಗಿರೋದ್ರಿಂದ ಸೊ ಇಲ್ಲೇನಾಗಿದೆ, ಸೊ ಡಿಸಾಸ್ಟರ್ ಆಗೈತೆ. ಓಕೆ, ಹಾಗಿದ್ರೆ ನಾವು ಏನ್ ನೋಡ್ಕೋಬೇಕು? ಸೊ ಸುಡಾನ್ ಕಂಟ್ರಿ ಎಲ್ಲಿ ಬರುತ್ತೆ? ಓಕೆನಾ,
ಸುಡಾನ್ ಕಂಟ್ರಿ ಎಲ್ಲಿ ಬರುತ್ತೆ, ಅದೇ ರೀತಿ ಸುಡಾನ್ ಬಗ್ಗೆ ಬೇಸಿಕ್ಸ್ ಕ್ವಶನ್ ಕೇಳ್ತಾರೆ. ಅಲ್ಲಿರೋ ಜಿಯೋಗ್ರಫಿ ಮತ್ತೆ ಲೊಕೇಶನ್, ಅದೇ ರೀತಿ ಅಲ್ಲಿರೋ ರಿವರ್ಸ್ ಮೌಂಟೇನ್ಸ್ ಕೂಡ ಕ್ವಶನ್ ಕೇಳ್ತಾರೆ. ಓಕೆ, ದ ಫಸ್ಟ್ ಸುಡಾನ್ ಎಲ್ಲಿ ಬರುತ್ತಪ್ಪ? ಸುಡಾನ್ ಬಂದ್ಬಿಟ್ಟು ಇಟ್ ಇಸ್ ಲೊಕೇಟೆಡ್ ಇನ್ ಆಲ್ಮೋಸ್ಟ್ ನಾರ್ತ್ ಈಸ್ಟರ್ನ್ ಪಾರ್ಟ್ ಆಫ್ ಆಫ್ರಿಕಾ. ಓಕೆ, ನಾರ್ತ್ ಈಸ್ಟರ್ನ್ ಪಾರ್ಟ್ ಆಫ್ ಆಫ್ರಿಕಾದಲ್ಲಿ ಬರೋದು ಸುಡಾನ್. ಸೊ ಹಾಗೇನೆ ಈ ಲಾರ್ಜೆಸ್ಟ್ ಮೌಂಟೇನ್ ಯಾವುದು ಸುಡಾನ್ ಅಲ್ಲಿ? ಯಾವುದಂತಂದ್ರೆ ಲಾರ್ಜೆಸ್ಟ್ ಮೌಂಟೇನ್ ಇನ್ ಸುಡಾನ್. ಓಕೆ, ಲಾರ್ಜೆಸ್ಟ್ ಮೌಂಟೇನ್ ಇನ್ ಸುಡಾನ್ ಯಾವುದಂತಂದ್ರೆ ಡೆರ್ಬಿಯಾ ಕಾಲ್ಡೇರಾ ಅಂತ ಬರುತ್ತೆ. ಡೆರ್ಬಿಯಾ ಕಾಲ್ಡೇರಾ ಅಂತ ಲಾರ್ಜೆಸ್ಟ್ ಮೌಂಟೇನ್. ಅದೇ ರೀತಿ ಸುಡಾನ್ ಕ್ಯಾಪಿಟಲ್ ಯಾವುದು? ಸುಡಾನ್ ಕ್ಯಾಪಿಟಲ್, ಓಕೆ, ಸುಡಾನ್ ಕ್ಯಾಪಿಟಲ್ ಯಾವ್ದು ಬಂದ್ಬಿಟ್ಟು ಅಂದ್ರೆ ಖಾರ್ಟೂಮ್. ಏನಂದ್ರೆ KHARTOUM, ಖಾರ್ಟೂಮ್. ಏನ್ ಇಂಪಾರ್ಟೆಂಟ್ ಅಂತಂದ್ರೆ ದಿಸ್ ಕ್ಯಾಪಿಟಲ್ ಲೈಸ್ ಅಂದ್ರೆ ಎಲ್ಲಿದೆ ಅಂತಂದ್ರೆ ಬ್ಲೂ ನೈಲ್ ಅಂಡ್ ವೈಟ್ ನೈಲ್ ರಿವರ್ ಇದಾವೆ ಎರಡು, ಸುಡಾನ್ ಅಲ್ಲಿ ಕೂಡ ಹಾದೋಗೋದು ವೈಟ್ ನೈಲ್ ರಿವರ್. ಆ ಎರಡು ಕಾನ್ಫ್ಲುಯೆನ್ಸ್ ರೀಸನ್ ಅಲ್ಲಿ ಈ ಕ್ಯಾಪಿಟಲ್ ಇರೋದು. ಅಂದ್ರೆ ದಿಸ್ ಕ್ಯಾಪಿಟಲ್ ಈಸ್ ಲೊಕೇಟೆಡ್ ಆನ್ ದ ಬ್ಯಾಂಕ್ ಅರೌಂಡ್ ದ ರೀಸನ್ ಆಫ್ ಬ್ಲೂ ಅಂಡ್ ವೈಟ್ ನೈಲ್ ರಿವರ್ಸ್ ಕೂಡ ಇರೋದು. ಸೊ ಅದು ಕೂಡ ಇಂಪಾರ್ಟೆಂಟ್. ಅದೇ ರೀತಿ ಸುಡಾನ್ ಬಾರ್ಡರಿಂಗ್ ನೇಷನ್ಸ್, ಬಾರ್ಡರಿಂಗ್ ಸಿ ಕೂಡ ಜಿಯೋಗ್ರಫಿ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾವು ನೋಡ್ಕೋಬೇಕು. ಸೊ ಈಗ ನಾವು ಒನ್ ಬೈ ಒನ್ ನೋಡ್ತಾ ಹೋಗೋಣ. ಸೊ ಸುಡಾನ್ ಈಸ್ ದ ಥರ್ಡ್ ಲಾರ್ಜೆಸ್ಟ್ ಕಂಟ್ರಿ ಇನ್ ದ ಆಫ್ರಿಕಾ ಅಂತ ಇರೋದು. ಓಕೆನಾ? ಸೊ ಇಲ್ಲಿ ನೆಕ್ಸ್ಟ್ ಇಟ್ ಹ್ಯಾಸ್ ದ ಕೋಸ್ಟ್ ಲೈನ್ ಆನ್ ದ ರೆಡ್ ಸಿ ಅಂಡ್ ದ ನೈಲ್ ರಿವರ್ ಅಂಡ್ ದ ಟ್ರೈಬ್ಯೂಟರಿ ಡ್ರೈನ್ಸ್ ಮೋಸ್ಟ್ ಪಾರ್ಟ್ ಆಫ್ ದ ಕಂಟ್ರಿ ಅಂತ ಇರೋದು. ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ ನಾವು. ಸೊ ರೆಡ್ ಸಿ ಕೂಡ ಇದೆ, ಅದೇ ರೀತಿ ನೈಲ್ ರಿವರ್ ಕೂಡ ಹೋಗ್ತದೆ, ಅಂಡ್ ಇಟ್ ಈಸ್ ಆಲ್ಸೋ ಥರ್ಡ್ ಲಾರ್ಜೆಸ್ಟ್ ಕಂಟ್ರಿ ಇನ್ ದ ಆಫ್ರಿಕಾ, ನಾಟ್ ಇನ್ ದ ವರ್ಲ್ಡ್. ಓಕೆ, ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಏನಂತಂದ್ರೆ ಅದರಲ್ಲಿ ಕೂಡ ಇಂಪಾರ್ಟೆಂಟು, ಮೋಸ್ಟ್ ಇಂಪಾರ್ಟೆಂಟ್ ಯಾವ್ದು ರಿವರ್ ಅಥವಾ ಯಾವ ಮೌಂಟೇನ್ ಇಂದ ಅಲ್ಲಿ ಇಂಪ್ಯಾಕ್ಟ್ ಆಗಿದೆ ಅಂದ್ರೆ ಜಬ್ರಲ್ ಅಂಡ್ ಮಾರಾ ಅಂತ ಒಂದು ಮೌಂಟೇನ್ ಬರ್ತದೆ. ಜಬ್ರಲ್ ಮಾರಾ ಅಂತ ಮೌಂಟೇನ್ ಬರುತ್ತೆ. ಓಕೆ, ಅದು ಈ ರೀಸನ್ ಅಲ್ಲಿ ಬರೋದು. ಏನಂತಂದ್ರೆ ಇಟ್ ಈಸ್ ದ ಹೈಯೆಸ್ಟ್ ಪಾಯಿಂಟ್ ಇನ್ ಸುಡಾನ್. ಇಟ್ ಈಸ್ ದ ಫೋಲ್ಡ್ ಮೌಂಟೇನ್ ರೇಂಜ್ ಅಂತ ಇದೆ, ಅಂಡ್ ಇಟ್ ಲೈಸ್ ಇನ್ ದ ದಾರ್ಪುರ್ ರೀಜನ್ ಅಂತ ಇದೆ. ಸೊ ಇದು ಫೋಲ್ಡ್ ಮೌಂಟೇನ್ ಅಲ್ಲ, ಇದು ಇಟ್ ಈಸ್ ದ ವಾಲ್ಕನಿಕ್ ಇಂದ ಆಗಿರೋದು. ಸೊ ವಾಲ್ಕನಿಕ್ ಎರಪ್ಷನ್ ಇಂದ ಆಗಿರೋ ಮೌಂಟೇನ್. ಸೊ ಏನ್ ಕೇಳ್ತಾರೆ ಅಂದ್ರೆ ಜಬೆಲ್ ಮಾರಾ ಮೌಂಟೇನ್ ಎಲ್ಲಿ ಬರುತ್ತೆ? ಸೊ ದಟ್ಸ್ ಆಲ್ಸೋ ಇನ್ ಸುಡಾನ್. ಸೊ ಆಲ್ಮೋಸ್ಟ್ ಸುಡಾನ್ ಇದೆ ಅಂತಂದ್ರೆ ಇಟ್ ಕಮ್ಸ್ ಇನ್ ವೆಸ್ಟರ್ನ್ ಪಾರ್ಟ್ ಆಫ್ ದ ಸುಡಾನ್. ಯಾವುದು? ಜಬೆಲ್ ಮಾರಾ. ಓಕೆನಾ? ಇದು ಮೌಂಟೇನ್, ಸುಡಾನ್ ಅಲ್ಲಿ ಬರೋ ಮೌಂಟೇನ್. ಸೊ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಫ್ಲಡ್ ಇನ್ ಪಂಜಾಬ್ ಅಂತ ಐತೆ. ಸೊ ವಿ ನೋ ದಟ್ ಇಟ್ಸ್ ಆಲ್ಸೋ ಕಾಲ್ಡ್ ಆಸ್ ಪಂಚನದಿಗಳ ಬೀಡು ಅಂತ ಕೂಡ ಕರೀತಾರೆ. ಸೊ ಅದೇ ರೀತಿ ಪಂಜಾಬ್ ಬಗ್ಗೆ ಒಂದು ರಫ್ ಸ್ಕೆಚ್ ಮತ್ತೆ ಐಡಿಯಾ ಇದ್ರೆ ಸಾಕು. ದಟ್ಸ್ ಆಲ್ಸೋ ಇಂಪಾರ್ಟೆಂಟ್. ಓಕೆ, ನ್ಯೂಸ್ ಅಲ್ಲಿ ಇರೋದು ಗೊತ್ತಾಗ್ಲಿ ಅಂತ ಹಾಕಿರೋದು. ದ ನೆಕ್ಸ್ಟ್ ದೆಬ್ರಿಗರ್ ವೈಲ್ಡ್ ಲೈಫ್ ಸ್ಯಾಂಚುರಿ ಟು ಬಿ ಡಿಕ್ಲೇರ್ಡ್ ಟೈಗರ್ ರಿಸರ್ವ್ ಅಂತ ಐತೆ. ಸೊ ಏನಪ್ಪ ದೆಬ್ರಿಗರ್ ವೈಲ್ಡ್ ಲೈಫ್ ಸ್ಯಾಂಚುರಿ ಎಲ್ಲಿ ಬರುತ್ತೆ? ಸೊ ಅದು ಬರೋದು ಒಡಿಸ್ಸಾದಲ್ಲಿ ಬರೋದು. ಸೊ ಅದು ಎಲ್ಲಿ ಲೊಕೇಟೆಡ್? ಇಟ್ ಲೊಕೇಟೆಡ್ ಇನ್ ನಿಯರ್ ದ ಹಿರಾಕುಡ್ ಡ್ಯಾಮ್. ಓಕೆನಾ? ಎಲ್ಲಿ ಬರುತ್ತೆ? ಇಟ್ ಇಸ್ ಇನ್ ಬಾರ್ಗರ್ ಡಿಸ್ಟಿಕ್ ಅಂಡ್ ಡಿಕ್ಲೇರ್ಡ್ ಆಸ್ ದ ಇಂಡಿಯಾಸ್ ನ್ಯೂವೆಸ್ಟ್ ಟೈಗರ್ ರಿಸರ್ವ್ ಅಂತ ಕರೀತಾರೆ. ಓಕೆನಾ? ಅದೇ ರೀತಿ ನಮ್ಗೆ ಇಂಪಾರ್ಟೆಂಟ್ ಏನಂತಂದ್ರೆ ದೆಬ್ರಿಗರ್ ರೀಜನ್ ಒಡಿಸ್ಸಾ ಆಯ್ತು. ನೆಕ್ಸ್ಟ್ ಬಂದ್ಬಿಟ್ಟು ಟೈಗರ್ ಸೆನ್ಸಸ್ ಕೂಡ ಇದೆ. ಓಕೆನಾ? ಟೈಗರ್ ಸೆನ್ಸಸ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಎಲ್ಲ ಆಗಿರೋದು. ಸೊ 2022 ಆಗಿತ್ತು. ಓಕೆನಾ? ಸೊ ಅವಾಗ ಹೈಯೆಸ್ಟ್ ಟೈಗರ್ಸ್ ಎಲ್ಲಿದ್ದು? ಒಂದು ಮಧ್ಯಪ್ರದೇಶ, ಅದೇ ರೀತಿ ನೆಕ್ಸ್ಟ್ ಮಧ್ಯಪ್ರದೇಶ ಬಿಟ್ರೆ ಕರ್ನಾಟಕ, ಅದೇ ರೀತಿ ಉತ್ತರಾಖಂಡ್. ಓಕೆನಾ? ಸೊ 795. ಓಕೆನಾ? 793. ಸೊ 695 ಕೂಡ ನಮ್ದು ಕರ್ನಾಟಕದಲ್ಲಿ ಇದಾವೆ. ಸೆಕೆಂಡ್ ಕರ್ನಾಟಕ ಈಸ್ ಇನ್ ಸೆಕೆಂಡ್ ಪ್ಲೇಸ್ ಇನ್ ಟೈಗರ್ ಪಾಪ್ಯುಲೇಷನ್. ಓಕೆನಾ? ಸೊ ಫಸ್ಟ್ 1, 2, 3 ರೀಸನ್ಸ್ ಕೂಡ ಇರೋದು ಮಧ್ಯಪ್ರದೇಶ, ಕರ್ನಾಟಕ ಮತ್ತೆ ಉತ್ತರಾಖಂಡ. ಸೊ ಅದು ಏನಂತಂದ್ರೆ ನೀವು ಬೇಸಿಕ್ಸ್ ನ ಕರೆಕ್ಟ್ ಆಗಿ ಕ್ಲೀನ್ ಆಗಿ ಕೂಡ ನೋಡ್ಕೊಂಡಿರ್ಬೇಕು. ಸೊ ಡೈರೆಕ್ಟ್ ಆಗಿ ರಿಪ್ಲೈ ಆಗ್ತವೆ ಕ್ವಶನ್ಸ್. ಓಕೆ, ಸೊ ಇಲ್ಲಿ ಏನಂತಂದ್ರೆ ಅದೇ ರೀತಿ ಮಹಾರಾಷ್ಟ್ರ ಕೂಡ 4th ಪ್ಲೇಸ್ ಅಲ್ಲಿ ಬರುತ್ತೆ. ಓಕೆನಾ? ಸೊ ಮಹಾರಾಷ್ಟ್ರ ಕೂಡ 4th ಪ್ಲೇಸ್ ಅಲ್ಲಿ ಬರುತ್ತೆ. ಸೊ ಹಾಗೆ ಒಡಿಸ್ಸಾ ದೆಬ್ರಿಗರ್ ಎಲ್ಲಿ ಬರೋದು ಅಂದ್ರೆ ದೆಬ್ರಿಗರ್ ಟೈಗರ್ ರಿಸರ್ವ್ ಬಂದ್ಬಿಟ್ಟು ಒಡಿಸ್ಸಾದಲ್ಲಿ ಬರೋದು. ಓಕೆ, ದ ನೆಕ್ಸ್ಟ್ ಬಂದ್ಬಿಟ್ಟು 4th ಒನ್, ದ ಟೆಕ್ನಾಲಜಿ ಪರ್ಸ್ಪೆಕ್ಟಿವ್ ಕ್ಯಾಪಬಿಲಿಟಿ ರೋಡ್ ಮ್ಯಾಪ್ 2025 ಅನ್ವೀಲ್ಡ್ ಬೈ ದ ಮಿನಿಸ್ಟರ್ ಆಫ್ ಡಿಫೆನ್ಸ್ ಅಂತ ಐತೆ. ಓಕೆನಾ? ಯಾರು ಸ್ಟಾರ್ಟ್ ಮಾಡಿದ್ದು TPCR 2025 ಇನಿಷಿಯೇಟಿವ್ ಅಂದ್ರೆ ಫಸ್ಟ್ ಕ್ವಶನ್ ಇಸ್ ಮಿನಿಸ್ಟರ್ ಆಫ್ ಡಿಫೆನ್ಸ್. ಹಾಗಾದ್ರೆ ಏನು ನೋಡ್ತಾ ಹೋಗೋಣ. ಏನಂತಂದ್ರೆ ಸೊ ಇಂಡಿಯಾ ಹ್ಯಾಸ್ ರಿಲೀಸ್ಡ್ ದ ಟೆಕ್ನಾಲಜಿ
Perspective and Capability Roadmap 2025, a 15-year blueprint for military preparedness and focusing on nuclear deterrence and drone warfare and loitering munitions and counter drone technology ಅಂತ ಐತೆ. ಸೊ ಇದು ಕೂಡ ಇಂಪಾರ್ಟೆಂಟ್. ಯಾರು ಇನಿಷಿಯೇಟ್ ಮಾಡಿದ್ರು ಅಂತ ಕೇಳ್ಬೋದು. ಯಾವುದು? ಮಿನಿಸ್ಟರ್ ಆಫ್ ಡಿಫೆನ್ಸ್. ಮಿನಿಸ್ಟರ್ ಆಫ್ ಡಿಫೆನ್ಸ್ ಏನಂತಂದ್ರೆ, consider the following statement. It is the 15-year defense capability planning document guiding the India's future military acquisition. The second, it focuses on areas such as nuclear deterrence, drone warfare and loitering munitions. Next, third one is, it is prepared by the Niti Aayog under the Atmanirbhar Bharat initiative ಅಂತ ಐತೆ. ಸೊ ಇದು ಬಹಳ ತುಂಬಾ ಇಂಪಾರ್ಟೆಂಟ್ ಇರೋದು. ಸೊ 1 and 2 is answers. ಅದು it aligns with the Atmanirbhar Bharat but focus on military technology ಇರೋದು. ಓಕೆನಾ? ಸೊ ಆನ್ಸರ್ is 1 and 2. ಸೊ ನೆಕ್ಸ್ಟ್ ಈಸ್ ಮಾಹಿಸಾಗರ್ ಹೈಡ್ರೋ ಪವರ್ ಪ್ಲಾಂಟ್ ಕೂಡ ಇರೋದು. ಓಕೆನಾ? ಮಾಹಿಸಾಗರ್ ಹೈಡ್ರೋ ಪವರ್ ಪ್ಲಾಂಟ್ ಟ್ರಾಜಿಡಿ ಅಂಡ್ 5 ಬಾಡೀಸ್ ರಿಕವರ್ಡ್ ಅಂಡ್ ಅಜಂತಾ ಎನರ್ಜಿ ಬುಕ್ಡ್ ಫಾರ್ ನೆಗ್ಲಿಜೆನ್ಸ್ ಅಂತ ಇರೋದು. ಓಕೆನಾ? ಸೊ ಇಲ್ಲಿ ಸೊ ಏನಂತಂದ್ರೆ, ಮಾಹಿಸಾಗರ್ ಡ್ಯಾಮ್ ಎಲ್ಲಿ ಬರುತ್ತೆ ಮತ್ತೆ ಅದು ಯಾವ ರಿವರ್ ಇದರಲ್ಲಿ ಲೊಕೇಟ್ ಆಗಿದೆ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ? ಮಾಹಿ ರಿವರ್ ಗೊತ್ತು ನಮಗೆ. ಓಕೆನಾ? ಮಾಹಿ ರಿವರ್ ಏನ್ ಇಂಪಾರ್ಟೆನ್ಸ್ ಅಂತಂದ್ರೆ, ಇಟ್ ಈಸ್ ದ ಓನ್ಲಿ ರಿವರ್ ಇನ್ ಇಂಡಿಯಾ ಇಟ್ ಪಾಸಸ್ ಥ್ರೂ 2 times. ಅಂದ್ರೆ ಟ್ರೋಪಿಕ್ ಆಫ್ ಕ್ಯಾನ್ಸರ್ ನ 2 times ಪಾಸ್ ಆಗುತ್ತೆ. ಒಂದ್ಸಲ ಹಿಂಗ್ ಬಂದ್ಬಿಟ್ಟು ಇನ್ನೊಂದ್ಸಲ ಕೂಡ ಪಾಸ್ ಆಗುತ್ತೆ. ಸೊ ಮಾಹಿ ರಿವರ್ ಅದ್ರದ್ದು ಸ್ಪೆಷಾಲಿಟಿ. ಓಕೆನಾ? ಹಾಗಿದ್ರೆ ಎಲ್ಲಿ ಒರಿಜಿನ್ ಆಗುತ್ತೆ? ಇಟ್ಸ್ ಒರಿಜಿನ್ ಇನ್ ವಿಂಧ್ಯ ರೇಂಜ್. ಓಕೆ, ವಿಂಧ್ಯ ರೇಂಜ್ ಅಲ್ಲಿ ಉಟ್ಕೊಳ್ಳುತ್ತೆ ನದಿ. ಸೊ ಕ್ವಶನ್ ತ್ರೂ ನೋಡ್ತಾ ಹೋಗೋಣ. ಇಲ್ಲಿರೋದು ಏನಂತಂದ್ರೆ, ವಿತ್ ರೆಫರೆನ್ಸ್ ಟು ರೀಸೆಂಟ್ ದೌಲ್ತಾಪುರ್ ಹೈಡ್ರೋ ಪವರ್ ಪ್ಲಾಂಟ್ ಇನ್ಸಿಡೆಂಟ್ ಇನ್ ಗುಜರಾತ್. ಸೊ ಇದು ಕೂಡ ಮ್ಯಾಚ್ ದಿ ಫಾಲೋಯಿಂಗ್ ಅಲ್ಲಿ ಕೊಡಬಹುದು, ಇನ್ಸಿಡೆಂಟ್ ಕೊಟ್ಟು ಎಲ್ಲಾಗಿದೆ ಅಂತ. ಅದೇ ರೀತಿ ಕ್ವಶನ್ಸ್ ಬರ್ತಿದಾವೆ ಈಗ. ಸೊ ಫಾಲೋಯಿಂಗ್ ದ ಸ್ಟೇಟ್ಮೆಂಟ್, ದ ಇನ್ಸಿಡೆಂಟ್ ಅಕರ್ಡ್ ಡ್ಯೂ ಟು ಎ ಸಡನ್ ರಿಲೀಸ್ ಆಫ್ ವಾಟರ್ ಫ್ರಮ್ ದ ಕದನಾ ಡ್ಯಾಮ್ ಬಿಲ್ಟ್ ಆನ್ ಮಾಹಿ ರಿವರ್. ಓಕೆನಾ? ಇಲ್ಲಿ ಒಂದು ಪಾಯಿಂಟ್ ಗೊತ್ತಾಗಿರೋದು, ಮಾಹಿ ರಿವರ್ಗೆ ಒಂದು ಡ್ಯಾಮ್ ಕಟ್ಟಿದೆ, ಒಂದು ಕದನಾ ಡ್ಯಾಮ್ ಬರುತ್ತಂತ. ದ ನೆಕ್ಸ್ಟ್ ಇಲ್ ದ ಕದನಾ ಡ್ಯಾಮ್ ಈಸ್ ಲೊಕೇಟೆಡ್ ಇನ್ ಮಾಹಿಸಾಗರ್ ಡಿಸ್ಟ್ರಿಕ್ಟ್ ಆಫ್ ಗುಜರಾತ್ ಅಂಡ್ ಯೂಸ್ಡ್ ಫಾರ್ ಹೈಡ್ರೋ ಪವರ್ ಜನರೇಷನ್ ಅಂಡ್ ಇರಿಗೇಷನ್ ಅಂಡ್ ಫ್ಲಡ್ ಕಂಟ್ರೋಲ್ ಅಂತ. ಜನರಲ್ ದ ಮಾಹಿ ರಿವರ್ ಒರಿಜಿನೇಟ್ ಫ್ರಮ್ ದ ಅರಾವಳಿ ಅಂತ ಹೇಳಿರೋದು. ಸೊ ಇದು ಬಂದ್ಬಿಟ್ಟು ವಿಂಧ್ಯ ರೇಂಜ್. ಓಕೆನಾ? ವಿ ಡಿಸ್ಕಸ್ ದಟ್. ಇದು ವಿಂಧ್ಯ ರೇಂಜ್ ಅಲ್ಲಿ ಬರುತ್ತೆ. ಸೊ ಆನ್ಸರ್ 1 and 2 ಇಸ್ ದ ಆನ್ಸರ್. ಓಕೆನಾ? ಸೊ ಇಲ್ಲಿ ಅದೇ ರೀತಿ ಬೇಸಿಕ್ಸ್ ಇದೆ. ಸೊ ಹಿಯರ್ ಮಾಹಿ ರಿವರ್ ಇಸ್ ದ ಓನ್ಲಿ ರಿವರ್ ಇನ್ ಇಂಡಿಯಾ ಕಾಸಸ್ ಥ್ರೂ ಟ್ರೋಪಿಕ್ ಆಫ್ ಕ್ಯಾನ್ಸರ್. ಓಕೆ, ಸೊ ಇಲ್ಲಿ 4th, 5th and 6th ನ್ಯೂಸ್ನ ನಾವು ಕವರ್ ಮಾಡಿದ್ವಿ. ಸೊ ನೆಕ್ಸ್ಟು 7, 8, 9, 10 ನ್ಯೂಸ್ ಕೂಡ ಕವರ್ ಆಗುತ್ತೆ. ಕೆಲವೊಬ್ರು ಇದ್ರದ್ದು PDF ಕೇಳ್ತಿದ್ರು, ಅದನ್ನ ಟೆಲಿಗ್ರಾಮ್ ಗ್ರೂಪ್ ಮತ್ತೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಯು ಶುಡ್ ಲೈಕ್ ಫಾಲೋ ಇನ್ ದ MCQ ಅಪ್ರೋಚ್. ಏನಕ್ಕೆ ಅಂತಂದ್ರೆ ಅದು ನಿಮಗೆ ಆಕ್ಟಿವ್ ರೀಕಾಲ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಅಂಡ್ ಅಗೇನ್ ಹಿಯರ್ ನೋಟಿಗೆ ಮತ್ತೆ ಸ್ಟಡಿಗೆ ಸ್ಪೇಸ್ ಕೂಡ ಇದೆ ಸ್ಟೂಡೆಂಟ್ ಟು ಯು ಕ್ಯಾನ್ ಯೂಸ್ ದಟ್. ಅಂಡ್ ಥ್ಯಾಂಕ್ ಯು ಅಂಡ್ ಬೆಸ್ಟ್ ಆಫ್ ಲಕ್ ಅಂಡ್ ಶೇರ್ ಇಟ್ ಟು ದ ನೀಡಿ ಒನ್. ಓಕೆ.